ಹಲೋ ಸ್ನೇಹಿತರೆ, ಎಲ್ರಿಗೂ ಆನ್ಲೈನ್ ಕ್ಲಾಸ್ ಡಿಸ್ಕಷನ್ ಸೆಷನ್ಗೆ ವೆಲ್ಕಮ್. ಇವತ್ತು ಕ್ಲಾಸಲ್ಲಿ ಪಾರ್ಟ್ 1 ಕ್ವಶನ್ಸ್ನ ನೋಡಿದ್ವಿ. ಈ ಒಂದು ಕ್ಲಾಸಲ್ಲಿ ಸೇಮ್ ಗ್ರೂಪ್ ಥಿಯರಿ, ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಗೇಟು ಮತ್ತು ನೆಟ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಇದನ್ನು ನಾನಲ್ಲಿ ಪಾರ್ಟ್ 2 ಅಂತೇಳಿ ಮಾಡ್ತಿದ್ದೀನಿ. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಹಲೋ, ಕೇಳಿಸಿದೆಯಲ್ಲ? ಓಕೆ, ಫಸ್ಟ್ ಕ್ವಶನ್ ಏನಿದೆ? ಫಸ್ಟ್ ಕ್ವಶನ್ನು, ಇನ್ ದಿ ಪರ್ಮಿಟೇಷನ್ ಗ್ರೂಪ್ S6 ದಿ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 8. ಅಂದರೆ S6 ಅಲ್ಲಿ ಆರ್ಡರ್ 8 ಇರ್ತಕ್ಕಂಥ ಎಲಿಮೆಂಟ್ಸ್ ಎಷ್ಟಿದ್ದಾವೆ ಅಂತ ಕೇಳ್ತಿದ್ದಾರೆ. ಕೊಟ್ಟಿರ್ತಕ್ಕಂಥ ಗ್ರೂಪ್ ಯಾವುದು ನಮಗೆ? G = S6. ಯಾವುದೇ ಒಂದು ಪರ್ಮಿಟೇಷನ್ನ ನಮಗಿಲ್ಲಿ ಅಲ್ಲಿರ್ತಕ್ಕಂಥ ಎಲಿಮೆಂಟ್ನ ಆರ್ಡರ್ ಕಂಡುಹಿಡಿಬೇಕಂದ್ರೆ ಅವ್ರು ಏನು ಕೊಟ್ಟಿರ್ತಿಲ್ಲ, ಒಂದು ವೇಳೆ ಎಸ್ ಎನ್ ಅಂದರೆ ಈ ಎನ್ನನ್ನು ಪಾರ್ಟಿಷನ್ ಆಗಿ ಬರೀಬೇಕು. ಪಾರ್ಟಿಷನ್ ಅಂದರೆ ಇಲ್ಲಿ 6 ಇದೆಯಲ್ಲ, 6ನ ನಾನು 2+2+2 ಅಂತ ಬರಿಬೋದು. ಇದನ್ನು 6. ಸೊ ಈ ಥರ 6ನ ನಾನು ಯಾವ್ಯಾವ ರೀತಿಲಿ ಬರಿಬೋದು ಅಂತ. ಈಗ 2+2+2 ಅದೊಂದು, ಆಮೇಲೆ 6, 5+1, ಅದೇ ಥರ 4+2, ಈ ಥರ ಪಾರ್ಟಿಷನ್ ಬರಿತಾ ಹೋಗ್ತೀನಿ. ಆ ಪಾರ್ಟಿಷನ್ ಹೆಂಗಿರ್ಬೇಕಂದ್ರೆ, ಈ ಬರೆದಿರೋ ಪಾರ್ಟಿಷನ್ಸ್ನ LCM ತೊಗೊಂಡ್ರೆ 8 ಬರಬೇಕು. LCM ಆಫ್ ಪಾರ್ಟಿಷನ್ ಅದು 1, 2 ನಾನು ಎಷ್ಟಾದರೂ ಬರ್ಕೊಳ್ಳಿ. 3 ಪಾರ್ಟಿಷನ್ 3 ಆಗಿ ಬರೆದ್ರೆ 3, ನಾನು ಪಾರ್ಟಿಷನ್ 2 ಬರೆದ್ರೆ LCM ಆಫ್ 5, 1 8 ಬರುತ್ತಾ, ಅಥವಾ LCM ಆಫ್ 2, 2, 8 ಬರುತ್ತಾ, LCM ಆಫ್ 6 ಏನು ಬರುತ್ತೆ? ನನಗೆ ಎಷ್ಟು ಬರಬೇಕು? LCM 8 ಬರಬೇಕು. ಯಾಕಂದರೆ ಅವ್ರು ಕೇಳಿರೋದಿಲ್ಲಿ ಆರ್ಡರ್ 8 ಎಲಿಮೆಂಟ್. ಸೊ ಅವಾಗ ನನಗೆ ಯಾವುದಾದ್ರು ಒಂದು ಪಾಸಿಬಲ್ ಇದೆಯಾ? ನಾನು ಯಾವುದಾದ್ರು ಒಂದು ನಂಬರ್ಸ್ನ ತೊಗೊಂಡು ಅದನ್ನು ಆ್ಯಡ್ ಮಾಡ್ತಾ ಹೋದರೆ 6 ಬರಬೇಕು. ಆ ನಂಬರ್ಗಳದ್ದು LCM ತೆಗೆದ್ರೆ 8 ಬರಬೇಕು. ಆ ಥರ ಏನಾದರೂ ಸಿಗುತ್ತಾ? ಫಸ್ಟ್ ಪಾರ್ಟಿಷನ್ ಆಫ್ 6 ಯಾವ್ಯಾವು? ಯಾವುದೇ ಎಕ್ಸಾಮಲ್ಲಿ 6ಗಿಂತ ಜಾಸ್ತಿ ಕೊಡಲ್ಲ. ಯಾಕಂದರೆ 6ಗಿಂತ ಜಾಸ್ತಿ ಕೊಟ್ಟರೆ ಪಾರ್ಟಿಷನ್ ಬರೆಯೋದು ತುಂಬ ಕಷ್ಟ ಆಗುತ್ತೆ. 8 ಕೊಟ್ಟರೆ 8ದು ಮಿನಿಮಮ್ ಏನಿಲ್ಲ ಅಂದ್ರೂ 20 ಪಾರ್ಟಿಷನ್ ಇರುತ್ತೆ. ಇಲ್ಲಿ 6ವರೆಗೂ ಮ್ಯಾಕ್ಸಿಮಮ್ ಕೇಳ್ತಾರೆ, ಇಲ್ಲಾಂದರೆ 6ಗಿಂತ ಬಿಲೋನೇ ಕೇಳಿರ್ತಾರೆ. ಇವಾಗ 2+2+2 1 ಅಂದರೆ 6 1, 5+1, ಆಮೇಲೆ 4+2, ಅದಾದಮೇಲೆ 4+1+1, 3+3, 1+2+3, 3+1+1+1, ಅದೇ 1+1ನ 6 ಟೈಮ್ ಬರಿಬೋದು. ಇನ್ನು ಯಾವ ಬರುತ್ತೆ? 2+1+1+1, 2+1+1+1+1, ಈ ಥರ ಪಾರ್ಟಿಷನ್ ಬರಿತಾ ಹೋಗ್ಬೋದು. ಇಲ್ಲಿ 2+1+1+1. ಇಲ್ಲಿ ನೋಡಿ, ನಾವು ಯಾವುದೇ LCM ತೊಗೊಂಡ್ರೆ ಇದು LCM ಏನು ಬರುತ್ತೆ? 2ನೇ ಬರುತ್ತೆ. ಇಲ್ಲಿ LCM ತೆಗೆದ್ರು 2 ಬರುತ್ತೆ. ಇಲ್ಲಿ LCM ತೆಗೆದ್ರೆ 5 ಬರುತ್ತೆ. ಇದ್ರ LCM 2 ಮತ್ತು 4ದು LCM ಎಷ್ಟು? 4. ಅದೇ ಥರ ಇಲ್ಲಿ LCM 8 ಬರಲ್ಲ, ಇಲ್ಲಿ ಕೂಡ LCM 8 ಬರಲ್ಲ. ನಾವು ಯಾವುದೇ ಪಾಸಿಬಲ್ ಪಾರ್ಟಿಷನ್ ತೊಗೊಂಡು ಪ್ಲಸ್ ಮಾಡಿದರೆ 6 ಬರುತ್ತೆ, LCM ತೊಗೊಂಡ್ರೆ 8 ಬರುತ್ತೆ. ಅಂದರೆ ಇಲ್ಲಿ ಯಾವುದು ನಮಗೆ ಆ ಥರ ಒಂದು ಕಾಂಬಿನೇಷನ್ ಇರ್ತಕ್ಕಂಥ ಪಾರ್ಟಿಷನ್ ಸಿಗಲ್ಲ. ಸೊ ಅಂದರೆ ಎಷ್ಟು ಎಲಿಮೆಂಟ್ ಇದಾವೆ ಅಂತ ಹೇಳ್ಬೋದು ನಾನು ಇವಾಗ? ನಂಬರ್ 0. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ 8 ಇನ್ S6 ಎಷ್ಟಿದ್ದಾವೆ? 0 ಅಂತ. ಆಪ್ಷನ್ ಈಸ್ ರೈಟ್ ಆನ್ಸರ್. ನನಗಿಲ್ಲೇನಾದರೂ 8 LCM ಸಿಗ್ತಕ್ಕಂಥ ಏನಾದರೂ ಒಂದು ಪಾರ್ಟಿಷನ್ ಸಿಕ್ಕಿದ್ರೆ ಅವಾಗ ನಾನು ಅಲ್ಲಿ ಹೇಳ್ಬೋದಿತ್ತು ಎಷ್ಟಿದ್ದಾವೆ ಅಂತೇಳಿ. ಸೇಮ್ ನಿನ್ನೆ ಥರ ಒಂದು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಆ ಫಾರ್ಮುಲಾ ಮುಖಾಂತರ ಇಲ್ಲಿ ಕೂಡ ಇದನ್ನು ಕಂಡುಹಿಡಿಬೋದಿತ್ತು. ನೋಡೋಣ ನೆಕ್ಸ್ಟ್. ಅದನ್ನು ಕೇಳಿದ್ದಾರೆ, ಇರ್ತಕ್ಕಂಥ ಕ್ವಶನಿಗೆ ಕೇಳಿದ್ದಾರೆ. ಅದು ಬಂದಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಗೊತ್ತಾಯ್ತಲ್ಲ, ಇಲ್ಲಿ ಯಾವುದೋ ಒಂದು ಪಾರ್ಟಿಷನ್ ಸಿಗಲಿಲ್ಲ ನಮಗೆ. ಅಂದರೆ ಪಾರ್ಟಿಷನ್ ಬರೆದ್ರೆ 6 ಆಗಬೇಕು, ಪ್ಲಸ್ ಮಾಡಿದರೆ LCM 8 ಬರಬೇಕು. ಆ ಥರ ಯಾವುದೊಂದು ಪಾರ್ಟಿಷನ್ ಸಿಗಲಿಲ್ಲ. ಸೊ ಹಾಗಾಗಿ ಆರ್ಡರ್ 8 ಇರ್ತಕ್ಕಂಥ ಎಲಿಮೆಂಟ್ಸ್ S6ಅಲ್ಲಿ ಯಾವುದೂ ಇರಲ್ಲ. ಸೊ ಆಪ್ಷನ್ ಈಸ್ ರೈಟ್ ಅಂತ. ಸೆಕೆಂಡ್ ಕ್ವಶನ್ ಏನಿದೆ ಅದು? ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 60 ಎಷ್ಟು ಜನರೇಟರ್ ಇದೆ? ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ರೂಪ್ ಏನಿದೆ? ಸೈಕ್ಲಿಕ್. ಆರ್ಡರ್ ಏನು ಹೇಳಿದರೆ? ಆರ್ಡರ್ ಆಫ್ ಗ್ರೂಪ್ ಈಸ್ 60. ಯಾವುದೇ ಒಂದು ಗ್ರೂಪ್ ಏನಾದರೂ ಸೈಕ್ಲಿಕ್ ಆಗಿದರೆ, G ಸೈಕ್ಲಿಕ್ ಆ್ಯಂಡ್ ಆರ್ಡರ್ ಆಫ್ G = ಸಮ್ n, ಫೈನೈಟ್ ನಂಬರ್. ಗ್ರೂಪ್ ಸೈಕ್ಲಿಕ್ ಆಗಿ ಅದರ ಆರ್ಡರ್ ಏನಾದರೂ n ಇದ್ದರೆ ಅದ್ರ ಜನರೇಟರ್ಸ್ ಫಾರ್ಮುಲಾ ಏನಂದರೆ phi of n. phi of n ಅಂದರೆ ಏನು? ಅಂದರೆ ಇಲ್ಲಿ phi of n ಅಂದರೆ ಎಷ್ಟು? ಇಲ್ಲಿ ಆರ್ಡರ್ 60. ಸೊ ನಾನು ನಿಮಗೆ ಇಲ್ಲಿ ಏನು ಮಾಡಬೇಕು? phi of 60.
ಅಂದರೆ ಗ್ರೂಪ್ ಯಾವುದಾದ್ರೂ ಆಗಿರಲಿ, ಅದು ಸೈಕ್ಲಿಕ್ ಆಗಿದ್ದರೆ ಮತ್ತು ಫೈನೈಟ್ ಆರ್ಡರ್ ಇದ್ದರೆ, ಎ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 60, ಇದು ಫೈನೈಟ್ ಆರ್ಡರ್ 60 ಅನ್ನೋದು ಒಂದು ಇಲ್ಲಿ ಫೈನೈಟ್ ನಂಬರ್. ಸೊ ಹಂಗಿದ್ದಾಗ ಇಲ್ಲಿ 60 ಕೊಟ್ಟಿದ್ದಾರೆ 5 of 60, ಒಂದು ವೇಳೆ ಇಲ್ಲಿ ಏನಾದರೂ 40 ಕೊಟ್ಟಿದ್ದಾರೆ 5 of 40. ಸೊ ಗ್ರೂಪಿನ ಆರ್ಡರ್ ಏನಿರುತ್ತಲ್ಲ ಅದಕ್ಕೆ ನಾನು ಇಲ್ಲಿ ಯೂಲರ್ 5 ಫಂಕ್ಷನ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ಅದೇ ನಮ್ಮದು ಟೋಟಲ್ ಜನರೇಟರ್ಸ್. ಅಲ್ಲಿ 16ನ ಪ್ರೈಮ್ ಫ್ಯಾಕ್ಟರ್ ಆಗಿ ಬರೆದ್ರೆ ಏನಂತ ಬರ್ಕೋಬೋದು, 16ನ ಪ್ರೈಮ್ ಫ್ಯಾಕ್ಟರ್ ಬರೆದ್ರೆ 2 × 2 × 3 × 5 ಅಂತ ಬರಿಬೋದಾ. 5 × 3 15, 15 × 2 30, 30 × 2 60. ಸೊ ಇದನ್ನು ನಾನು 16ನ ಪ್ರೈಮ್ ಫ್ಯಾಕ್ಟರ್ ಆಗಿ ಬರೆದ್ರೆ 2 × 2 × 3 × 5 ಅಂತ ಬರಿಬೋದು. ಸೊ ಏನಾಗುತ್ತೆ 2² × 3 × 5 ಅಂತ ಬರಿಬೋದು. ಸೊ ನಾನು ಇಲ್ಲಿ 16 ಏನಂತ ಬರ್ಕೊತೀನಿ, 5 of 60 = 5 of 2² × 3 × 5. ಇವಾಗ ಸಪ್ರೇಟಾಗಿ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲೆಲ್ಲ ಪ್ರೈಮ್ ನಂಬರ್ ಅಂದರೆ ಎಲ್ಲದ್ರದ್ದು GCD 1 ಬರುತ್ತೆ. 4 ಮತ್ತು 3 ಏನು GCD 1. ಸೊ ಹಂಗಿದ್ದಾಗಿದೆ ನಾನು 5 of 2² × 5 of 3 × 5 of 5 ಅಂತ ಬರಿಬೋದು. ಇದೊಂದು ಫಾರ್ಮುಲಾ, ಏನು ಸಿಂಪಲ್ ಫಾರ್ಮುಲಾ. 5 of p⁴n ಇದ್ದರೆ ಇದನ್ನು ಯಾವ ಥರ ಬರಿತೀನಿ, p⁴n - p⁴n - 1 ಅಂತ ಬರಿಬೋದು. ಅಂದರೆ 5 of 2² ಅಂದರೆ ಏನಂತ ಬರಿಬೋದು, ಇದನ್ನು 2² - 2⁴1. 5 of 3 ಅಂದರೆ ಏನು, ನಿನ್ನೆ ಕ್ಲಾಸಲ್ಲಿ ಹೇಳಿದೆ. 5 of 3 ಅಂದರೆ ವ್ಯಾಲ್ಯೂ ಎಷ್ಟು, 3 ಅನ್ನೋದೇನಿಲ್ಲಿ ಪ್ರೈಮ್ ನಂಬರ್. ಸೊ 5 of p ಇದ್ರೆ ಏನಂತ ಬರಿತೀನಿ, 5 of p ಇದ್ರೆ p - 1 ಅಂತ ಬರಿತೀನಿ. ಸೊ ಇಲ್ಲಿ 5 of 3, ಸೊ ಇದನ್ನೇನಂತ ಬರಿತೀನಿ 3 - 1 ಅಂದರೆ 2. ಅದೇ ಸರ ಇಲ್ಲಿ 5 ಕೂಡ ಪ್ರೈಮ್ ನಂಬರ್. ಸೊ ಇಲ್ಲಿ 5 of 5ನ 5 - 1 4 ಅಂತ ಬರಿಬೋದು. ಇದೇನಾಗುತ್ತೆ 2² 4 - 2 2 × 4 8, 4 - 2 2 2 × 8 16. ಆನ್ಸರ್ ಎಷ್ಟು ನಮ್ಮದು, ಟೋಟಲ್ ಜನರೇಟರ್ಸ್ 16. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಯಾವುದೊಂದು ಸೈಕ್ಲಿಕ್ ಗ್ರೂಪ್ದು ಜನರೇಟರ್ಸ್ ಕೇಳಿದರೆ ಅದರದ್ದು ಗ್ರೂಪಿನ ಆರ್ಡರ್ ಎಷ್ಟಿರುತ್ತಲ್ಲ ಆ ಆರ್ಡರ್ಗೆ ಇಲ್ಲಿ ಯೂಲರ್ 5 ಫಂಕ್ಷನ್ ಅಪ್ಲೈ ಮಾಡಿದರೆ ಆನ್ಸರ್ ಬರುತ್ತೆ. ಇಲ್ಲಿ ನಾನು 16ನ ಪ್ರೈಮ್ ಫ್ಯಾಕ್ಟರ್ ಆಗಿ 2 × 2 × 3 × 5 ಅಂತ ಬರಿಬೋದು. ಇದು 2 × 2ನ 2² ಅಂತ ಬರಿತೀನಿ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿದಾಗ ಇಲ್ಲಿ ಯಾವುದಾದ್ರು ಒಂದು ಪ್ರೈಮ್ ಪವರ್ n ಇದ್ದರೆ ಅದನ್ನು ಯೂಲರ್ 5 ಫಂಕ್ಷನ್ ಹೆಂಗೆ ಬರಿತೀನಿ, ಪ್ರೈಮ್ ಪವರ್ n - ಪ್ರೈಮ್ ಪವರ್ n - 1. ಸೊ ಇಲ್ಲಿ 2² 2² - 2 - 1 ಅಂದರೆ 1 ಅಂತ, ಇಂಟು ಇಲ್ಲಿ p of p ಅಂದರೆ p - 1. ಸೊ ಇದು 3ನು ಪ್ರೈಮು 5ನು ಪ್ರೈಮ್ ನಂಬರ್. ಸೊ 3 - 1 2, 5 - 1 4. ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 16 ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಿದೆ, ಇಫ್ Z of G denotes the center of group G, then the order of the quotient group G by Z of G cannot be. ಇಲ್ಲಿ ಗ್ರೂಪ್ ಯಾವುದಾದ್ರೂ ಗ್ರೂಪ್ ಆಗಿರ್ಬೋದು, ಬಟ್ ಕ್ವೋಷಂಟ್ ಗ್ರೂಪ್ದ ಆರ್ಡರ್ ಏನು ಆಗಿರಂಗಿಲ್ಲ ಅಂತ ಕೇಳ್ತಿದ್ರು ಅವರು. ಯಾವ ಆರ್ಡರ್ ಪಾಸಿಬಲ್ ಇಲ್ಲ ಅಂತ. ಈಗ ನಾನು ಫಸ್ಟ್ ಆಪ್ಷನ್ ತೊಗೊಂಡು ಹೇಳ್ತೀನಿ. ಫಸ್ಟ್ ಆಪ್ಷನ್ ಪಾಸಿಬಲ್ ಆಗುತ್ತಾ ಆಗಲ್ಲ ಅಂತೇಳಿ. ನಾನು ಇಲ್ಲಿ ಫಸ್ಟ್ ಆಪ್ಷನ್ ಹೇಳೋಕ್ಕಿಂತ ಮುಂಚೆ DN ಬಗ್ಗೆ ಹೇಳ್ತೀನಿ. DN ಗ್ರೂಪ್ ಹೆಂಗಿರುತ್ತೆ, DN ಅಂದರೆ ಡಿಹೈಡ್ರಲ್ ಗ್ರೂಪ್ ಅಂತ. ಇದ್ರದ್ದು ಸೆಂಟರ್ ಹೆಂಗಿರುತ್ತೆ ಅಂದರೆ ಸೆಂಟರ್ ಆಫ್ G. ಡಿ ಎಂದು ಸೆಂಟರ್ ಆಫ್ G ಐಡೆಂಟಿಟಿ ಎಲಿಮೆಂಟ್, ಮತ್ತು ಸೆಂಟರ್ ಆಫ್ G ಐಡೆಂಟಿಟಿ ಎಲಿಮೆಂಟ್ ಜೊತೆ ಇನ್ನೊಂದು ಎಲಿಮೆಂಟ್ ಇರುತ್ತೆ. ಅದು ಲೈಕ್ ನಾನು ಇಲ್ಲಿ ಆರ್ಡರ್ ಎಷ್ಟು ತೊಗೊಂಡಿರ್ತೀನಿ ಅದ್ರ ಮಿಡಲ್ ಎಲಿಮೆಂಟ್. ಇನ್ನು ಆರ್ಡರ್ ಏನಾದರೂ 6 ತೊಗೊಂಡ್ರೆ 6/3 ಅವಾಗ B³ ಅಂತ ಬರುತ್ತೆ. ಸೊ ಇದ್ರದ್ದು ಏನಾದರೂ ಎನ್ ಐಡೆಂಟಿಟಿ ಯಾವಾಗ ಆಗುತ್ತೆ ಅಂದರೆ ಆರ್ಡರ್ ಆಫ್ Z of G = 1, ಇಲ್ಲಿ ಆರ್ಡರ್ ಆಫ್ Z of G = 2. ಎರಡೇ ಪಾಸಿಬಿಲಿಟಿ. ಅಂದರೆ ಗ್ರೂಪ್ ಏನಾದರೂ ಡಿಹೈಡ್ರಲ್ ಗ್ರೂಪ್ DN ಗ್ರೂಪ್ ಆದರೆ ಆ ಗ್ರೂಪಿಗೆ ಇರತಕ್ಕಂಥ Z of G ಆರ್ಡ್ರು 1 ಆಗಿರುತ್ತಿಲ್ಲ, ಆರ್ಡರ್ 2 ಆಗಿರುತ್ತೆ. 1 ಯಾವಾಗ ಆಗಿರುತ್ತೆ ಅಂದರೆ ಎನ್ ಏನಾದರೂ ಆರ್ಡ್ ಆಗಿದ್ದಾಗ. ಎನ್ ಆರ್ಡ್ ಆಗಿದ್ದರೆ ಅದರದ್ದು ಸೆಂಟರ್ ಆಫ್ ಗ್ರೂಪಿಂದ ಆರ್ಡರ್ ಏನಾಗುತ್ತೆ 1 ಆಗುತ್ತೆ. ಎನ್ ಏನಾದರೂ E1 ಆದರೆ ಅದ್ರ ಸೆಂಟರ್ ಆಫ್ ಗ್ರೂಪ್ದು ಆರ್ಡರ್ ಏನಾಗುತ್ತೆ 2 ಆಗುತ್ತೆ. ಅಂದರೆ ಈಗ D3 ತೊಗೊಂಡಾಗ ಇದ್ರದ್ದು ಸೆಂಟರ್ ಆಫ್ ಗ್ರೂಪಿಂದ ಆರ್ಡರ್ ಎಷ್ಟು 1. ಅದೇ ನಾನಲ್ಲಿ D6 ತೊಗೊಂಡ್ರೆ ಏನಾಗುತ್ತೆ ಇದ್ರದ್ದು ಆರ್ಡರ್ ಎಷ್ಟು Z of G ಅಂದರೆ ಈ D6ಗೆ ಇರತಕ್ಕಂಥ ಸೆಂಟರ್ ಆಫ್ ಗ್ರೂಪ್ದು ಆರ್ಡರ್ ಎಷ್ಟಾಗುತ್ತೆ 2 ಆಗುತ್ತೆ. ಅಂದರೆ ಎನ್ ಮೇಲೆ ಡಿಪೆಂಡ್. ಎನ್ ಆರ್ಡಾದರೆ 1, ಎನ್ E1 ಆದರೆ 2. ಇವಾಗ ನಾನಿಲ್ಲಿ D4 ಎಕ್ಸಾಂಪಲ್ ತೊಗೊಂಡಿದ್ದೇನೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪ್ಷನ್ ಏನು
D4. ಇವಾಗ ನಾನು D4 ತೊಗೊಂಡ್ರೆ D4ದ ಆರ್ಡರ್ ಏನು? ಆರ್ಡರ್ ಆಫ್ D4 ಯಾವಾಗಲೂ ಆರ್ಡರ್ ಆಫ್ ಡಿ ಎನ್ ಏನಾಗಿರುತ್ತೆ ಅಂದರೆ 2 ಇಂಟು ಎನ್. ಎನ್ ಏನಿರುತ್ತೆ ಇದ್ರದ್ದು ಟ್ವೈಸ್ ಅಂದರೆ ಡಬಲ್. ಇವಾಗ ಇದು ಆರ್ಡರ್ ಆಫ್ D4 ಎಷ್ಟಾಗುತ್ತೆ? 4 ಇಂಟು 2, ಸೊ 8. ಇವಾಗ ನಾನು ಇಲ್ಲಿ ಕೋಸೆಂಟ್ ಗ್ರೂಪ್ ಕಂಡುಹಿಡಿಬೇಕು. ಕೋಸೆಂಟ್ ಗ್ರೂಪ್ ಏನಾಗುತ್ತೆ? ಆರ್ಡರ್ ಆಫ್ ಜಿ ಎಫ್ ಜೆಡ್ ಆಫ್ ಜಿ. ಇಲ್ಲಿ ಆರ್ಡರ್ ಆಫ್ ಗ್ರೂಪ್ ಎಷ್ಟು? 8. ಇಲ್ಲಿ ಎನ್ ಈವನ್ ಆಗಿದೆ, ಸೊ ಆರ್ಡರ್ ಆಫ್ ಕೋಸೆಂಟ್ ಗ್ರೂಪ್ ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಇಲ್ಲಿ D4, ಸೊ ಅವಾಗ ಏನಾಗುತ್ತೆ ಇದು 2 1 2 4. ಸೊ ಎಷ್ಟು ಬಂತು ನನಗೆ? ಕೋಸೆಂಟ್ ಗ್ರೂಪ್ ಆರ್ಡರ್ ಎಷ್ಟು ಬಂತು? 4 ಬಂತು. ಅವ್ರು ಏನು ಹೇಳಿದ್ರು? ಕ್ಯಾನಾಟ್ ಬಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಏನಾಗಲ್ಲ, ಟ್ರೂ ಆಗಲ್ಲ. ಕ್ಯಾನ್ ಬಿ ಅಂದರೆ ಆಪ್ಷನ್ ಆಗ್ತಿತ್ತು. ಅಂದರೆ ಕೋಸೆಂಟ್ ಗ್ರೂಪ್ ಆರ್ಡರ್ ಇಲ್ಲಿ ಇನ್ನೊಂದು ಸರ್ ಹೇಳಿ. ಹಾಂ ಓಕೆ, ಇಲ್ಲಿ ನೋಡಿ ಆರ್ಡರ್ ಆಫ್ ಜಿ ಬೈ ಜೆಡ್ ಆಫ್ ಜಿ ಅಲ್ಲ. ಸೊ ನಾವು ಇದನ್ನು ಆರ್ಡರ್ ಆಫ್ ಜಿ ಡಿವೈಡೆಡ್ ಬೈ ಆರ್ಡರ್ ಆಫ್ ಜೆಡ್ ಆಫ್ ಜಿ ಅಂತ ಬರಿಬೋದು. ಕೋಸೆಂಟ್ ಗ್ರೂಪ್ ಅಂದರೆ ಆರ್ಡರ್ ಆಫ್ ಗ್ರೂಪ್ ಡಿವೈಡ್ ಬೈ ಆರ್ಡರ್ ಆಫ್ ಕೋಸೆಂಟ್ ಗ್ರೂಪ್ ಅಂತ. ಸೊ ಏನಾಗುತ್ತೆ? ಆರ್ಡರ್ ಆಫ್ ಗ್ರೂಪ್ ಎಷ್ಟು ನನಗೆ? ಇಲ್ಲಿ D4ದು ಆರ್ಡರ್ ಎಷ್ಟು? 8. ಸೊ 8. ಇಲ್ಲಿ ಎನ್ ಏನಾಗಿದೆ? D4 ಎನ್ ಈವನ್ ಆರ್ಡರ್ ಇದು. ಸೊ ಈವನ್ ಇಲ್ಲಿ ಎನ್ ಈವನ್ ಆದರೆ ಅದ್ರ ಜೆಡ್ ಆಫ್ ಜಿದು ಆರ್ಡರ್ ಏನಾಗಿರುತ್ತೆ? 2 ಆಗಿರುತ್ತೆ ಅಂತ. ಎನ್ ಏನಾದರೂ ಆರ್ಡ್ ಆಗಿದ್ದರೆ ಅದು ಜೆಡ್ ಆಫ್ ಜಿದು ಆರ್ಡರ್ ಏನಾಗಿರುತ್ತೆ? 1 ಆಗಿರುತ್ತೆ ಅಂತ. ಸೊ ಇವಾಗ ಇಲ್ಲಿ ಎನ್ ಈವನ್ ಆಗಿದೆ, ಸೊ ಆರ್ಡರ್ ಆಫ್ ಜೆಡ್ ಆಫ್ ಜಿ ಏನಾಗುತ್ತೆ? 2 ಆಗುತ್ತೆ. ಗ್ರೂಪ್ ಡಿ ಎನ್ ಆದಾಗ ಮಾತ್ರ ಇದು. ಡಿ ಎನ್ ಗ್ರೂಪಿಗೆ ಜೆಡ್ ಆಫ್ ಜಿದು ಆರ್ಡ್ರು 1 ಯಾವಾಗುತ್ತೆ? ಎನ್ ಆರ್ಡರ್ದಾಗ ಆಗುತ್ತೆ. ಜೆಡ್ ಆಫ್ ಜಿದು ಆರ್ಡ್ರು 2 ಆಗುತ್ತೆ, ಎನ್ ಏನಾದರೂ ಈವನ್ ಆದಾಗ. ಸೊ ಇಲ್ಲಿ ಗ್ರೂಪಿನ ಆರ್ಡ್ರ್ 8 D4ದು, ಇಲ್ಲಿ ಜೆಡ್ ಆಫ್ ಜಿದು ಆರ್ಡ್ರ್ ಎಷ್ಟು? 2. ಸೊ ಹಂಗಾಗಿ ಎಷ್ಟಾಗುತ್ತೆ? ಇದು 4 ಆಗುತ್ತೆ ಅಂತ. ಅರ್ಥ ಆಯ್ತಾ? ಇಲ್ಲಿ ಆಪ್ಷನ್ 2 ಏನಾಗುತ್ತೆ? ಅದು ಪಾಸಿಬಲ್ ಆಗುತ್ತೆ, ಬಟ್ ನಮಗೆ ಇಲ್ಲಿ ಅವರು ಕೆನಾಟ್ ಬಿ ಅಂತ ಕೇಳಿದ್ದಾರೆ. ಸೊ ಹಾಗದು ಆಪ್ಷನ್ 2 ರಾಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಪ್ಷನ್ ಬಿ, ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡ್ತೀರಾ? ಆಪ್ಷನ್ ಬಿ 6 ಇರ್ತಕ್ಕಂಥದ್ದು ಒಂದು ಆರ್ಡರ್ ಇರ್ತಕ್ಕಂಥ ಕೋಸೆಂಟ್ ಗ್ರೂಪ್ ಎಕ್ಸಿಸ್ಟ್ ಆಗುತ್ತಾ ಆಗಲ್ಲ ಅಂತ. ಇಲ್ಲಿ ಆಪ್ಷನ್ ಬಿ ನೋಡೋಣ ಏನಿದೆ. ಆಪ್ಷನ್ ಬಿ ಆರ್ಡರ್ 6 ಬರ್ತಕ್ಕಂಥ ಕೋಸೆಂಟ್ ಗ್ರೂಪ್ ಇದೆಯಾ ಅಲ್ವಾ ಅಂತ. ಈಗ ನಾನು S3 ತೊಗೊಳ್ತೀನಿ. S3ದ ಆರ್ಡರ್ ಎಷ್ಟು? ಆರ್ಡರ್ ಆಫ್ S3 ಆರ್ಡರ್ ಆಫ್ SN ಯಾವಾಗಲೂ ಏನಾಗಿರುತ್ತೆ? n ಫ್ಯಾಕ್ಟೋರಿಯಲ್ ಆಗಿರುತ್ತೆ. ಆರ್ಡರ್ ಆಫ್ SN ಯಾವಾಗಲೂ n ಫ್ಯಾಕ್ಟೋರಿಯಲ್ ಆಗಿರುತ್ತೆ. ಇಲ್ಲಿ ಆರ್ಡರ್ ಆಫ್ S3 ಏನಾಗುತ್ತೆ? 3 ಫ್ಯಾಕ್ಟೋರಿಯಲ್ ಅಂದರೆ 6. ಇಲ್ಲಿ S3ದು 6. ಇದ್ರದ್ದು ಇವಾಗ ಇಲ್ಲೊಂದು ಪರ್ಟಿಕ್ಯುಲರ್ ಕೇಸ್ ಇದೆ. ಏನು S3 ಆದಾಗ ಯಾವುದೋ ಒಂದು SN ಇರಲಿ, ಇಲ್ಲಿ n ಏನಾದರೂ ಸಮ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಆಗಿದ್ದರೆ ಇಲ್ಲಿ ಇದ್ರದ್ದು ಸೆಂಟರ್ ಅಂದರೆ ಸೆಂಟರ್ ಆಫ್ S3 ಅಂದರೆ ಆರ್ಡರ್ ಆಫ್ ಸೆಂಟರ್ ಆಫ್ S3 ಯಾವಾಗಲೂ 1 ಇರುತ್ತೆ. ಅಂದರೆ ಇಲ್ಲಿ ಸೆಂಟ್ರಲ್ಲಿ ಯಾವಾಗಲೂ ಐಡೆಂಟಿಟಿ ಎಲಿಮೆಂಟ್ ಮಾತ್ರ ಬರುತ್ತೆ. ಸೆಂಟರ್ ಆಫ್ SN ಅಲ್ಲಿ ಐಡೆಂಟಿಟಿ ಎಲಿಮೆಂಟ್ ಮಾತ್ರ. ಅಂದರೆ ಇಲ್ಲಿ ಆರ್ಡರ್ ಆಫ್ ಸೆಂಟರ್ ಆಫ್ ಜಿ ಏನಾಗುತ್ತೆ? ಇಲ್ಲಿ SN ಇದ್ರೆ n ಈಕ್ವಲ್ ಟು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇದ್ದರೆ, ಸೊ ಇಲ್ಲಿ ಎಷ್ಟಿದೆ? n 3 ಇದೆ. ಈಕ್ವಲ್ ಇದ್ರೂ ಓಕೆ, ಗ್ರೇಟರ್ ದೆನ್ ಆದರೂ ಓಕೆ. ಇವಾಗ ಇದ್ರ ಸೆಂಟರ್ ಏನಾಗುತ್ತೆ? ಆರ್ಡರ್ ಆಫ್ ಜೆಡ್ ಆಫ್ S3 ಇದ್ರ ಸೆಂಟರ್ ಏನಾಗುತ್ತೆ? 1 ಆಗುತ್ತೆ. ಯಾಕಂದರೆ n ಏನಾದರೂ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಆಗಿದ್ದರೆ ಯಾವಾಗಲೂ 1 ಆಗುತ್ತೆ. ಸೊ ಇವಾಗ ಕೋಸೆಂಟ್ ಗ್ರೂಪ್ ಆರ್ಡರ್ ಆಫ್ ಜಿ ಡಿವೈಡ್ ಬೈ ಜೆಡ್ ಆಫ್ ಜಿ. ಇಲ್ಲಿ ಆರ್ಡರ್ ಆಫ್ ಜಿ ಡಿವೈಡ್ ಬೈ ಜೆಡ್ ಆಫ್ ಜಿ ಅಂದ್ರೇನು? ಜೆಡ್ ಆಫ್ S3 ಏನಾಗುತ್ತೆ? ಇವಾಗ ಆರ್ಡರ್ ಆಫ್ ಜಿ ಡಿವೈಡೆಡ್ ಬೈ ಆರ್ಡರ್ ಆಫ್ ಜೆಡ್ ಆಫ್ S3. ಆರ್ಡರ್ ಆಫ್ ಜಿ ಎಷ್ಟು? 6 ಅಂದರೆ S3 ಡಿವೈಡ್ ಬೈ ಆರ್ಡರ್ ಆಫ್ ಜೆಡ್ ಆಫ್ S3 ಎಷ್ಟಿದೆ ಇಲ್ಲಿ? ಯಾವಾಗಲೂ ಪರ್ಮಿಟೇಷನ್ ಗ್ರೂಪ್ದು ಆ ಸೆಂಟ್ರಲ್ ಜೆಡ್ ಆಫ್ ಜಿ ಅಂದರೆ ಸೆಂಟರ್ ಆಫ್ ದ ಗ್ರೂಪ್. ಯಾವುದೋ ಒಂದು ಗ್ರೂಪ್ ಪರ್ಮಿಟೇಷನ್ ಆದರೆ ಅದಕ್ಕಿರ್ತಕ್ಕಂಥ ಸೆಂಟರ್ದು ಆರ್ಡ್ರು ಯಾವಾಗಲೂ 1 ಇರುತ್ತೆ. ಯಾವಾಗ n ಈಸ್ ಗ್ರೇಟರ್ ದೆನ್ ಈಕ್ವಲ್ ಟು 3 ಆದಾಗ. ಸೊ ಇಲ್ಲಿ 1 ಡಿವೈಡ್ ಬೈ ಕೇಳಿ n ಈಸ್ ಈಕ್ವಲ್ ಟು 2 ಆದರೆ ಇದು ಅಪ್ ಟು ಆರ್ಡರ್ 4 ಇರೋವರೆಗೂ ಏನಂತ ಹೇಳ್ತೀವಿ? ನೀವು ಎಲ್ಲೇ ಹೋದ್ರೆ ನೆನ್ಪಿಡಿ, 1 2 3 4
ಗ್ರೂಪಿನ ಆರ್ಡ್ರು 1 2 3 4 ಇದ್ದರೆ ಅದು ಯಾವಾಗಲೂ ಅಬೇಲಿಯನ್ ಆಗಿರುತ್ತೆ. ಸೊ ಈಗ ಇದ್ರದ್ದು ಆರ್ಡ್ರ್ ಎಷ್ಟು 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು 4. ಸೊ ಇದನ್ನ ಏನಾಗುತ್ತೆ ಅವಾಗ ಎಷ್ಟು ಅಬೇಲಿಯನ್ ಆಗುತ್ತೆ. ಸೊ ಗ್ರೂಪ್ ಅಬೇಲಿಯನ್ ಆದರೆ ಇದೆಲ್ಲ ಗ್ರೂಪ್ ಅಬೇಲಿಯನ್ ಆದರೆ ಜಿ ಈಕ್ವಲ್ ಟು ಜೆಡ್ ಆಫ್ ಜಿ ಆಗುತ್ತೆ. ಗ್ರೂಪ್ ಅಬೇಲಿಯನ್ ಅಂದರೆ ಅದ್ರ ಸೆಂಟ್ರು ಡೈರೆಕ್ಟ್ ಜಿಗೆ ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಇದು ಗ್ರೂಪಿನ ಆರ್ಡರ್ ಎಷ್ಟು ಇರುತ್ತೋ ಜೆಡ್ ಆಫ್ ಜಿದ ಆರ್ಡರ್ ಅಷ್ಟೇ ಇರುತ್ತೆ. ಸೊ ಅವಾಗ ಇದನ್ನು 4 ಬರುತ್ತೆ ಅಂತ. ಗ್ರೂಪ್ ಏನಾದರೂ ಅಬೇಲಿಯನ್ ಆಗಿದ್ರೆ ಏನಾಗುತ್ತೆ, ಈ ಕಂಡೀಷನ್ ಹೋಲ್ಡ್ ಆಗುತ್ತೆ. ಮೈಕ್ ಆನ್ ಮಾಡಿ, ಆಫ್ ಮಾಡಿ. ಹಲೋ, ಕೇಳಿಸ್ತಿದೆಯಾ? ಹಲೋ, ಅರ್ಥ? ಸರಿ 2 ಫ್ಯಾಕ್ಟೋರಿಯಲ್ ಅಂದರೆ ಓಕೆ 2. ಇಲ್ಲಿ 2 ಫ್ಯಾಕ್ಟೋರಿಯಲ್ 2 ಬರುತ್ತೆ. ಅಂದರೆ ಇದು ಗ್ರೂಪ್ ಏನಾದರೂ ಅಬೇಲಿಯನ್ ಆಗಿದ್ದರೆ ಆ ಗ್ರೂಪು ಅದ್ರ ಸೆಂಟರ್ ಆಫ್ ಗ್ರೂಪ್ ಎರಡು ಈಕ್ವಲ್ ಆಗಿರುತ್ತೆ. ಅಂದರೆ ಇದನ್ನೇನಾಗುತ್ತೆ 2ನೇ ಬರುತ್ತೆ ಅಂತ. ಆರ್ಡ್ರ್ ಕೂಡ 2ನೇ ಬರುತ್ತೆ. ಗ್ರೂಪ್ ಅಬೇಲಿಯನ್ ಆಗಿದ್ದರೆ, ಸೈಕ್ಲಿಕ್ ಆಗಿದ್ದರೆ ಜೆಡ್ ಆಫ್ ಜಿ ಮತ್ತು ಜಿ ಎರಡು ಏನಾಗುತ್ತೆ, ಎರಡು ಈಕ್ವಲ್ ಆಗುತ್ತೆ ಯಾವಾಗಲೂ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ S3 ಏನಿದು ನಾನ್ ಅಬೇಲಿಯನ್ ಗ್ರೂಪ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಪರ್ಮಿಟೇಷನ್ ಗ್ರೂಪ್ ಏನು ನಾನ್ ಅಬೇಲಿಯನ್. ಸೊ ಹಂಗಾಗಿ ಇಲ್ಲಿ ನಾವು ಈ ಥರ ಡೈರೆಕ್ಟಾಗಿ ಈಕ್ವಲ್ ಅಂತ ಹೇಳಕ್ಕೆ ಬರೋಲ್ಲ. ಆವಾಗ ಇಲ್ಲಿ S3 ಏನಾದರೂ ಗ್ರೇಟರ್ ದಾನ್ ಈಕ್ವಲ್ ಟು 3 ಆದರೆ N ಏನಾದರೂ ಗ್ರೇಟರ್ ದಾನ್ ಈಕ್ವಲ್ ಟು 3 ಆದರೆ ಅವಾಗ ಯಾವಾಗಲೂ ಸೆಂಟರ್ ಆಫ್ ಇಲ್ಲಿ ಜಿ ಏನಾಗಿರುತ್ತೆ SNಲ್ಲಿ 1 ಇರುತ್ತೆ, ಆರ್ಡ್ರ್ 1 ಇರುತ್ತೆ ಅಂತ. ಓಕೆ, ಮತ್ತೇನೋ ಡೌಟ್ ಇದೆಯಾ? ಇಲ್ಲಲ್ಲ. ನೆಕ್ಸ್ಟ್ ಆಪ್ಷನ್. ನೆಕ್ಸ್ಟ್ ಆಪ್ಷನ್ ಇದು 25 ಯಾವುದನ್ನ ಎಕ್ಸಾಂಪಲ್ ಕೊಡ್ಬೋದು ನೋಡಿ. ಆಪ್ಷನ್ ಡಿಗೆ ಈಗ ನಾನು ಏನಾದರೂ ಒಂದು ನಾನ್ ಅಬೇಲಿಯನ್ ಗ್ರೂಪ್ ಅಂತ ತೊಗೊತೀನಿ. ಪಿ ಕ್ಯೂಬ್ ಇರ್ತಕ್ಕಂಥ ಒಂದು ಆರ್ಡರ್ ತೊಗೊತೀನಿ. ಸಮ್ ಆರ್ಡರ್ 125. 125 ಏನಂತ ಬರಿಬೋದು ನಾನಿಲ್ಲಿ 5 ಕ್ಯೂಬ್ ಅಂತ ಬರಿಬೋದಾ? 125ನ 5 ಕ್ಯೂಬ್ ಅಂತ ಬರಿಬೋದಾ ನಾನಿಲ್ಲಿ? ಸೊ ಇಲ್ಲಿ ಪಿ ಕ್ಯೂಬ್ ಇದ್ದರೆ ಇಲ್ಲಿ ನಾನ್ ಅಬೇಲಿಯನ್ ಗ್ರೂಪ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಯಾವಾಗಲೂ ಅಬೇಲಿಯನ್ ಇರಲ್ಲ. ಅಬೇಲಿಯನ್ ಮತ್ತು ಸೈಕ್ಲಿಕ್ ಇದ್ದರೆ ಜೆಡ್ ಆಫ್ ಜಿ ಎರಡು ಈಕ್ವಲ್ ಆಗುತ್ತೆ. ಸೊ ಇಲ್ಲಿ ಯಾವಾಗಲೂ 1 ಬರುತ್ತೆ. ಗ್ರೂಪ್ ಅಬೇಲಿಯನ್ ಆಗಿದ್ದರೆ, ಸೈಕ್ಲಿಕ್ ಆಗಿದ್ದರೆ ಕೋಶೆಂಟ್ ಗ್ರೂಪ್ ಆರ್ಡರ್ ಯಾವಾಗಲೂ 1 ಬರುತ್ತೆ. ಸೊ ಇಲ್ಲಿ 125 ತೊಗೊತೀನಿ ನಾನು. ಇವಾಗ 125 ತೊಗೊಂಡ್ರೆ ಇಲ್ಲಿ 125 ತೊಗೊಂಡ್ರೆ ಇದನ್ನೇನು ಪಿ ಕ್ಯೂಬ್ ಅಂತ ಬರಿಬೋದು. ಯಾವಾಗ ಗ್ರೂಪಿನ ಆರ್ಡರ್ ಏನಾದರೂ ಪಿ ಕ್ಯೂಬ್ ಇದ್ದರೆ, ಪ್ರೈಮ್ ಕ್ಯೂಬ್ ಇದ್ದರೆ ಅದರದ್ದು ಸೆಂಟರ್ ಆಫ್ ಗ್ರೂಪಿನ ಆರ್ಡರ್ ಯಾವಾಗಲೂ ಪಿ ಆಗಿರುತ್ತೆ. ಅಂದರೆ ಇಲ್ಲಿ ಎಷ್ಟಾಗಿರುತ್ತೆ ಸೆಂಟರ್ ಆಫ್ ಗ್ರೂಪಿನ ಆರ್ಡ್ರು 5 ಕ್ಯೂಬ್ ಇದ್ದರೆ 5 ಆಗಿರುತ್ತೆ ಅಂತ. ಇವಾಗ 120 ಡಿವೈಡ್ ಬೈ 5 ಮಾಡ್ರೆ ಏನಾಗುತ್ತೆ, ಗ್ರೂಪಿನ ಆರ್ಡ್ರು ಆರ್ಡರ್ ಆಫ್ ದ ಜಿ ಡಿವೈಡ್ ಬೈ ಆರ್ಡರ್ ಆಫ್ ದ ಕೋಸೆಂಟ್ ಗ್ರೂಪ್ ಎಷ್ಟಾಗುತ್ತೆ 25. 25 ಕೂಡ ಏನಾಗುತ್ತೆ ಎಕ್ಸಿಸ್ಟ್ ಆಗುತ್ತೆ ಇಲ್ಲಿ. ಸೊ 25 ಕೂಡ ಕ್ಯಾನ್ಸಲ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇದು ಹೆಂಗೆ ರೈಟ್ ಆನ್ಸರ್ ಅಂದರೆ ಇದು ಸೈಕ್ಲಿಕ್ ಆಗುತ್ತೆ. ಆರ್ಡರ್ 15 ಇರೋದು ಯಾವಾಗಲೂ ಸೈಕ್ಲಿಕ್ ಅಂತ ಹೇಳಿದ್ದೆ ನಾನು. ಹೆಂಗೆ 15 ಏನಂತ ಬರಿಬೋದು ನಾನಿಲ್ಲಿ? ಸೊ 3 × 5 ಇಲ್ಲೇನಾಗುತ್ತೆ 3 ಡಸ್ ನಾಟ್ ಡಿವೈಡ್ಸ್ 5 - 1. ಹಿಂಗಾಗಿದ್ರೆ ಯಾವಾಗಲೂ ಏನಾಗುತ್ತೆ ಇದು ಸೈಕ್ಲಿಕ್ ಆಗುತ್ತೆ. ಸೈಕ್ಲಿಕ್ ಆದರೆ ಕೋಶೆಂಟ್ ಗ್ರೂಪಿಂದ ಆರ್ಡರ್ ಯಾವಾಗಲೂ ಏನಾಗುತ್ತೆ 1 ಆಗುತ್ತೆ. ಗ್ರೂಪ್ ಸೈಕ್ಲಿಕ್ ಇರಲಿ ಅಬೇಲಿಯನ್ ಇರಲಿ ಕೋಶೆಂಟ್ ಗ್ರೂಪಿಂದ ಆರ್ಡರ್ ಯಾವಾಗಲೂ ಏನಾಗುತ್ತೆ 1 ಆಗುತ್ತೆ. ಸೊ ಆಗ ನಾನು ಏನಂತ ಹೇಳ್ಬೋದು, ಆಪ್ಷನ್ ಸಿ ಇಸ್ ರೈಟ್. ಅಂದರೆ ಕೆನಾಟ್ ಬಿ ಅಂದರೆ 15 ಆಗೋಕ್ಕಾಗಲ್ಲ. ಸೊ ಇಲ್ಲಿ 4 ಆಗ್ಬೋದು, 6 ಆಗ್ಬೋದು, 25 ಕೂಡ ಆಗ್ಬೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲೊಂದು ಗ್ರೂಪ್ ಕೊಟ್ಟಿದ್ದಾರೆ. ಈಗ 2 ಗ್ರೂಪ್ ಕೊಟ್ಟಿದ್ದಾರೆ. ಇನ್ನೊಂದು Z9, ಇನ್ನೊಂದು Z3 × Z3. ಅವ್ರು ಕೇಳ್ತಿರೋದು ಇವೆರಡು ಸೈಕ್ಲಿಕಾ, ಅಬೇಲಿಯನ, ಐಸೋಮಾರ್ಪಿಕಾ ಅಥವಾ ನಾನ್ ಅಬೇಲಿಯನ್ ಅಂತ. Z9 ನಾನು ಹೇಳಿದ್ದು ಯಾವಾಗಲೂ ZM ಅಥವಾ ZN ಸಿಂಗಲ್ ವ್ಯಾಲ್ಯೂ ಇದ್ದರೆ ಇದು ಯಾವಾಗಲೂ ಏನಾಗುತ್ತೆ ಸೈಕ್ಲಿಕ್ ಆಗುತ್ತೆ. ಇದು ಅಂದರೆ Z9 ಏನಿಲ್ಲಿ ಸೈಕ್ಲಿಕ್. ಯಾವುದೇ ಗ್ರೂಪ್ ಸೈಕ್ಲಿಕ್ ಆದರೆ ಏನಾಗುತ್ತೆ ಅಬೇಲಿಯನ್ ಆಗುತ್ತೆ. ಇವಾಗ ಇದು ಸೈಕ್ಲಿಕ್ ಆಗುತ್ತಲ್ಲ ಅಂತ ನೋಡಬೇಕು. ಒಂದು ವೇಳೆ ಇದೊಂದು ZM × ZN ಅಂತ ಬರೋದು ಈ M, N ಎರಡರದ್ದು ಏನಾದರೂ GCD 1 ಬಂದರೆ ಅದು ಸೈಕ್ಲಿಕ್ ಆಗುತ್ತೆ. ZM × ZN
ನಾವು ಯಾವಾಗ ಸೈಕ್ಲಿಕ್ ಆಗುತ್ತೆ ಅಂದರೆ ಎಮ್ದು ಮತ್ತು ಎನ್ದು ಜಿ ಸಿ ಡಿ 1 ಬಂದರೆ ಸೈಕ್ಲಿಕ್ ಆಗುತ್ತೆ. ಜಿ ಸಿ ಡಿ 1 ಬರಲಿಲ್ಲ ಅಂದರೆ ನಾಟ್ ಈಕ್ವಲ್ ಟು 1 ಬಂದರೆ ಅದು ಸೈಕ್ಲಿಕ್ ಆಗಲ್ಲ, ಅಬೇಲಿಯನ್ ಆಗುತ್ತೆ. ಸೊ ಇದು ಗ್ರೂಪ್ ಏನಾಗುತ್ತೆ, ಜಿ ಸಿ ಡಿ 3, ಜಿ ಸಿ ಡಿ ಏನು 3 ಬರುತ್ತೆ. ಸೊ ಅದು ಅಬೇಲಿಯನ್ ಆಗುತ್ತೆ, ಸೈಕ್ಲಿಕ್ ಆಗಲ್ಲ. ಸೊ ಇಲ್ಲಿ ಎರಡು ಗ್ರೂಪ್ ಏನಾಗ್ತವೆ, ಅಬೇಲಿಯನ್ ಅದು, ಸೈಕ್ಲಿಕ್ ಆಗಲ್ಲ. ಈಗ ಸೈಕ್ಲಿಕ್ ಆಗ್ಬೇಕಂದ್ರೆ ಇನ್ನೊಂದು ರಿಸಲ್ಟ್ ಕೂಡ ಇದೆ. ಏನಪ್ಪ ಒಂದು ರಿಸಲ್ಟು, ಇಲ್ಲಿ ಪ್ರಾಪರ್ ಡೆಫಿನೇಷನ್ ಬದಲು ಒಂದು ರಿಸಲ್ಟ್ ಹೇಳ್ಬೇಕಂದ್ರೆ, ಈ ಗ್ರೂಪಿನ ಆರ್ಡ್ರ್ ಏನಿರುತ್ತಲ್ಲ, ಆ ಗ್ರೂಪಿನ ಆರ್ಡ್ರ್ ಇರತಕ್ಕಂಥ ಒಂದು ಎಲಿಮೆಂಟ್, ಇಲ್ಲಿ ನನಗೊಂದು ಗ್ರೂಪಲ್ಲಿ ಒಂದು ಎಲಿಮೆಂಟ್ ಸಿಗಬೇಕು. ಆ ಎಲಿಮೆಂಟಿನ ಆರ್ಡ್ರು ಆ ಗ್ರೂಪಿನ ಆರ್ಡ್ರಿಗೆ ಈಕ್ವಲ್ ಆಗಬೇಕು. ಈ Z9 ಆರ್ಡರ್ 9 ಇರ್ತಕ್ಕಂಥ ಎಲಿಮೆಂಟ್ ಸಿಗುತ್ತೆ, Z3 ಸಿಗಲ್ಲ ಅಂತ ಹೆಂಗೆ ಹೇಳ್ತೀನಿ ಅಂದರೆ, ಇಲ್ಲಿ ಇದ್ರ ಡಿವೈಸರ್ಸ್ ಏನು 1 3, ಇಲ್ಲಿ 1 3. ಇಲ್ಲಿ ನನಗೆ ಆರ್ಡರ್ 9 ಇರ್ತಕ್ಕಂಥ ಎಲಿಮೆಂಟ್ ಬೇಕಂದರೆ LCM ತೆಗೆದ್ರೆ 9 ಬರಬೇಕು. ಯಾವುದಾದ್ರು ಕಾಂಬಿನೇಷನ್ ಇದೆಯಾ ಇಲ್ಲಿ, LCM ತೆಗೆದ್ರೆ ನನಗೆ 9 ಬರುತ್ತಾ? ಇದ್ರ ಆರ್ಡರ್ 9 ಅಲ್ಲ, ಸೊ LCM ತೆಗೆದ್ರೆ 9 ಬರಬೇಕು. ಸೊ ಇಲ್ಲಿ ಯಾವುದೋ ಒಂದು ಇಲ್ಲಿ 1 3 ತೊಗೊಂಡ್ರೆ 9 ಬರಲ್ಲ, 3 3 ತೊಗೊಂಡ್ರೂ LCM 9 ಬರಲ್ಲ. ಸೊ ಹಾಗಾಗಿ ಇದು ಅಬೇಲಿಯನ್ ಆಗುತ್ತೆ, ಸೈಕ್ಲಿಕ್ ಆಗಲ್ಲ. ಸೊ ಇದೂ ಅಬೇಲಿಯನು, ಇದೂ ಅಬೇಲಿಯನ್ ಆ್ಯಂಡ್ ಸೈಕ್ಲಿಕ್ ಅಂದರೆ ಎರಡು ಏನಾಗ್ತವೆ, ಅಬೇಲಿಯನ್ ಆಗ್ತವೆ. ನಾನ್ ಅಬೇಲಿಯನ್ ಅಂತ ಆಗಲ್ಲ, ಸೈಕ್ಲಿಕ್ ಕೂಡ ಆಗಲ್ಲ. ಐಸೋಮಾರ್ಪಿಕ್ ಯಾವಾಗ ಹೇಳ್ತೀವಿ ಅಂದರೆ, ಒಂದಕ್ಕೊಂದು ಐಸೋಮಾರ್ಪಿಕ್ ಅಂದರೆ ಈ ಗ್ರೂಪಲ್ಲಿ ಯಾವ್ಯಾವ ಎಲಿಮೆಂಟ್ ಅಂದರೆ ಯಾವ್ಯಾವ ಇದು ಆರ್ಡರ್ನ ಎಲಿಮೆಂಟ್ಸ್ ಇರ್ತಾವೋ, ಈ ಗ್ರೂಪಲ್ಲಿ ಕೂಡ ಸೇಮ್ ಆರ್ಡರ್ನ ಎಲಿಮೆಂಟ್ಸ್ ಇದ್ದರೆ ಅವಾಗ ಎರಡು ಐಸೋಮಾರ್ಪಿಕ್ ಅಂತ ಹೇಳ್ತೀನಿ. Z9 ಇಲ್ಲಿ 9ನ ಡಿವೈಸರ್ಸ್ ಯಾವ್ಯಾವು, 1 ಅದಾದಮೇಲೆ 3 9 1 3 9, ಇದು 3 Z9ನ ಡಿವೈಸರ್ಸ್. ಸೊ ಇಲ್ಲಿ ಆರ್ಡರ್ 1 ಇರ್ತಕ್ಕಂಥ ಎಲಿಮೆಂಟ್ ಇದೆ, ಆರ್ಡರ್ 3 ಇರೋ ಇಲ್ಲಿ ಎಲಿಮೆಂಟ್ ಇದೆ, ಆರ್ಡರ್ 9 ಇರ್ತಕ್ಕಂಥ ಎಲಿಮೆಂಟ್ ಇದೆ. ಬಟ್ ಇದರಲ್ಲಿ ಆರ್ಡರ್ 1 ಇರೋ ಎಲಿಮೆಂಟ್ ಸಿಗುತ್ತೆ, ಆರ್ಡರ್ 3 ಇರೋ ಎಲಿಮೆಂಟ್ ಸಿಗುತ್ತೆ. ಬಟ್ ಆರ್ಡರ್ 9 ಇರ್ತಕ್ಕಂಥ ಎಲಿಮೆಂಟ್ ಇಲ್ಲಿ ಸಿಗಲ್ಲ. ಅಂದರೆ ಇಲ್ಲಿ ಯಾವ್ಯಾವ ಆರ್ಡರ್ನ ಎಲಿಮೆಂಟ್ ಇರ್ತಾವೋ ಇಲ್ಲಿನೂ ಅದೇ ಆರ್ಡರ್ನ ಎಲಿಮೆಂಟ್ ಇರಬೇಕು. ಇಲ್ಲಿ ಯಾವ್ಯಾವ ಆರ್ಡರ್ ಸಬ್ ಗ್ರೂಪ್ ಇರುತ್ತೆ ಇಲ್ಲಿನೂ ಅದೇ ಆರ್ಡರ್ ಸಬ್ ಗ್ರೂಪ್ ಇರಬೇಕು. ಇಲ್ಲಿ ಎಷ್ಟು ಸಬ್ ಗ್ರೂಪ್ ಇರುತ್ತೆ ಅಲ್ಲಿನೂ ಅಷ್ಟೇ ಸಬ್ ಗ್ರೂಪ್ ಇರಬೇಕು. ಆ ಥರ ಇದ್ದಾಗ ಮಾತ್ರ ಅವೆರಡು ಒಂದಕ್ಕೊಂದು ಐಸೋಮಾರ್ಪಿಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅದು ಇಲ್ಲಿ ಓಲ್ಡ್ ಆಗಲ್ಲ. ಸೊ ಹಾಗಾಗಿ ಏನಾಗಲ್ಲ, ಐಸೋಮಾರ್ಪಿಕ್ನಾಗಲ್ಲ. ಎರಡು ಗ್ರೂಪ್ ಇಲ್ಲಿ ಇವೆರಡು ಗ್ರೂಪ್ ಏನಾಗ್ತವೆ, ಅಬೇಲಿಯನ್ ಆಗ್ತವೆ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇದು ನೋಡಿ, ನೆಟ್ಟಲ್ಲಿ ಕೇಳಿರ್ತಕ್ಕಂಥದ್ದು ಪಾರ್ಟ್ ಸಿ ಕ್ವಶನ್. ಇದು ಏನು ಕೇಳಿದ್ದಾರೆ, ಒಂದು ಗ್ರೂಪಿಂದು ಆರ್ಡರ್ ಕೊಟ್ಟಿದ್ದಾರೆ. ಏನು ಆರ್ಡ್ರು, ಗ್ರೂಪ್ ಆಫ್ ಆರ್ಡರ್ 2023. ಇದು 2024 ಕೇಳಿರ್ತಕ್ಕಂಥದ್ದು. 2023 ಏನಾಗುತ್ತೆ ಅಂತೇಳಿ ಏನಾದರೂ ಗೆಸ್ ಮಾಡ್ತೀರಾ? 2023ನ ಏನಂತ ಬರಿಬೋದು, 5 ಫ್ಯಾಕ್ಟ್ರಾಗಿ ಏನಂತ ಬರಿಬೋದು ನಾನು ಇದನ್ನು? 2023ನ ನಾನು ಇಲ್ಲಿ 5 ಫ್ಯಾಕ್ಟರೈಸೇಷನ್ ಆಗಿ ಬರೆದ್ರೆ ಏನಂತ ಬರಿಬೋದು? ಏನು 1 ಇಲ್ಲಿ 7 ಇಂದ ಡಿವೈಡ್ ಆಗುತ್ತೆ. 7 289 ಮಾಡಿದ್ರೆ 2023 ಬರುತ್ತೆ. 218 ಅಂದರೆ 17 ಸ್ಕ್ವೇರ್. ಸೊ 17 ಆಮೇಲೆ ಏನು ಉಳಿತು 17 1 17. ಅಂದರೆ ನಾನಿಲ್ಲಿ 2023 ಏನಂತ ಬರಿಬೋದು, 7 × 17 ಸ್ಕ್ವೇರ್ ಅಂತ ಬರಿಬೋದು. ಇದನ್ನು ಇಲ್ಲಿ ಫ್ರೈಮ್ ಫ್ಯಾಕ್ಟ್ರಾಗಿ ನಾನಿಲ್ಲಿ ಮಾಡಿ ಬರ್ದಿರೋದು. ಸೊ ಇವಾಗ ಇದು ಗ್ರೂಪ್ ಯಾವಾಗ ಅಬೇಲಿಯನ್ ಆಗುತ್ತೆ ಅಂದರೆ, ಯಾವಾಗ ಅಬೇಲಿಯನ್ ಆಗುತ್ತೆ ಯಾವಾಗ ಅಬೇಲಿಯನ್ ಆಗಲ್ಲ ಅಂದರೆ, ಒಂದು ವೇಳೆ ಕ್ಯೂ ಸ್ಕ್ವೇರ್ ಇದೇನಿದು P × Q ಸ್ಕ್ವೇರ್ ರೂಪದಲ್ಲಿದೆ. ಇದು P × Q ಸ್ಕ್ವೇರ್. ಯಾವುದಾದ್ರೂ ಗ್ರೂಪಿನ ಆರ್ಡರು P × Q ಸ್ಕ್ವೇರ್ ಫಾರ್ಮಲ್ಲಿದ್ದರೆ Q ಸ್ಕ್ವೇರ್ ಈಕ್ವಲ್ ಟು 1 mod P ಮತ್ತು P ಈಕ್ವಲ್ ಟು 1 mod Q. ಹಿಂಗಾದರೆ ಇಲ್ಲಿ ಇದು ಅಬೇಲಿಯನ್ ಆದರೂ ಆಗ್ಬೋದು, ನಾನ್ ಅಬೇಲಿಯನ್ ಆದರೂ ಆಗ್ಬೋದು, ಎರಡು ಚಾನ್ಸ್. ಇದೇನಾದರೂ ನಾಟ್ ಈಕ್ವಲ್ ಟು ಆದರೆ ಇದೇ ರಿಸಲ್ಟು, Q ಸ್ಕ್ವೇರ್ ಇಸ್ ನಾಟ್ ಈಕ್ವಲ್ ಟು 1 mod P ಈಸ್ ನಾಟ್ ಈಕ್ವಲ್ ಟು 1 mod Q ಆದರೆ ಇದು 100% ಏನಾಗುತ್ತೆ, ಅಬೇಲಿಯನ್ ಆಗುತ್ತೆ. ಸೊ ಇವಾಗ ಇಲ್ಲಿ ಕೂಡ ಹಂಗೆ ಆಗುತ್ತೆ. ಇಲ್ಲಿ ನಾನೇನು P ಅಂದ್ರೇನು 17, ಸಾರಿ P ಅಂದರೆ 7 ಈಸ್ ನಾಟ್ ಈಕ್ವಲ್ ಟು 1 mod P, ಸಾರಿ Q ಸ್ಕ್ವೇರ್. ಇಲ್ಲಿ 17 ನಾಟ್ ಈಕ್ವಲ್ ಟು 1 mod Q ಒಂದು. ಇನ್ನೊಂದೇನು 17 ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು 1
ಮಾಡ್ ಪಿ ಅಂದರೆ ನಾನಿಲ್ಲಿ 17 ಸ್ಕ್ವಯರ್ನ ಪಿ ಅಂದರೆ ಇಲ್ಲಿ ಕ್ಯೂ ಅಂದ್ರೆ ಏನು 17, ಇಲ್ಲಿ 7. 17 ಸ್ಕ್ವಯರ್ನ 7ಇಂದ ಡಿವೈಡ್ ಮಾಡಿದರೆ ರಿಮೈಂಡರ್ 1 ಬರಬಾರ್ದು ಅಂತ. 1 ಬಂದರೆ ಅದು ಅಬಿಲಿಯನ್ ಆದರೂ ಆಗ್ಬೋದು, ನಾನ್ ಅಬಿಲಿಯನ್ ಆದರೂ ಆಗ್ಬೋದು. ಅದೇ ನಾನು 7ನ 17ಇಂದ ಡಿವೈಡ್ ಮಾಡಿದರೆ ರಿಮೈಂಡರ್ 1 ಬರ್ಬಾರ್ದು. ಇಲ್ಲಿ ಏನಾಗಲ್ಲ, 1 ಬರಲ್ಲ. ಸೊ ಇಲ್ಲಿ ಕೂಡ ಇಲ್ಲಿ ಡಿವೈಡ್ ಮಾಡಿದ್ರೆ ರಿಮೈಂಡರ್ 1 ಬರಲ್ಲ. ಸೊ ಹಂಗಾಗಿ ಇದೇನಾಗುತ್ತೆ, ಅಬಿಲಿಯನ್ ಆಗುತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಗೊತ್ತಾಗುತ್ತೆ, ಏನು ಜಿ ಈಸ್ ಅಬಿಲಿಯನ್, ಜಿ ಈಸ್ ನಾಟ್, ಜಿ ಸೈಕ್ಲಿಕ್ ಅಂದ್ರೆ ಇಲ್ಲಿ ಗ್ಯಾರಂಟಿ ಕೊಡೋಕ್ಕೆ ಬರಲ್ಲ. ಓನ್ಲಿ ಅಬಿಲಿಯನ್ ಬಗ್ಗೆ ನಾವು ಇಲ್ಲಿ ಎಕ್ಸಾಕ್ಟಾಗಿ ಹೇಳ್ಬೋದು. ಜಿ ಸೈಕ್ಲಿಕ್ ಆದರೂ ಆಗಿರ್ಬೋದು, ನಾನ್ ಸೈಕ್ಲಿಕ್ ಆದರೂ ಆಗ್ಬೋದು. ಇಲ್ಲಿ ಅಬಿಲಿಯನ್ ಅಂತ ನಾನು ಇಲ್ಲಿ ಡೈರೆಕ್ಟಾಗಿ ಹೇಳ್ಬೋದು. ಇಲ್ಲಿ ಸಿಂಪಲ್ ಗ್ರೂಪ್ ಅಂದ್ರೆ ಏನು, ಸಿಂಪಲ್ ಗ್ರೂಪ್ ಅಂದ್ರೆ ಏನು, ಯಾರಿಗಾದ್ರು ಡೆಫಿನಿಷನ್ ಗೊತ್ತಿದೆ ಅಟ್ಲೀಸ್ಟ್ ಸಿಂಪಲ್ ಗ್ರೂಪ್ ಡೆಫಿನಿಷನ್? ಸಿಂಪಲ್ ಗ್ರೂಪ್ ಡೆಫಿನಿಷನ್ ಗೊತ್ತಿಲ್ಲ? ಎ ಗ್ರೂಪ್ ಯಾವುದೇ ಒಂದು ಗ್ರೂಪಿಗೆ ಪ್ರಾಪರ್ ನಾರ್ಮಲ್ ಸಬ್ ಗ್ರೂಪ್ ಇರಲ್ಲ, ಅದನ್ನು ನಾನು ಸಿಂಪಲ್ ಗ್ರೂಪ್ ಅಂತ ಕರಿತೀನಿ. ಗ್ರೂಪಿನ ಆರ್ಡರ್ ಎಷ್ಟು ಕೊಟ್ಟರೆ ಇಲ್ಲಿ ಜೆಡ್ ಆಫ್ ಜಿ ಈಕ್ವಲ್ ಟು 2023. ಇದ್ರದ್ದು ಡಿವೈಸರ್ಸ್ ಏನೇನು 7 ಮತ್ತು 17 ಮತ್ತು 1 ಕೂಡ ಡಿವೈಡ್ ಆಗುತ್ತೆ, 2023 ಕೂಡ ಡಿವೈಡ್ ಆಗುತ್ತೆ. ಒಂದು ರಿಸಲ್ಟ್ ಏನ್ಬಿಟ್ರೆ ಗ್ರೂಪ್ ಏನಾದರೂ ಅಬಿಲಿಯನ್ ಆಗಿದ್ರೆ ಅದಕ್ಕಿರ್ತಕ್ಕಂಥ ಎಲ್ಲ ಸಬ್ ಗ್ರೂಪ್ಗಳು ಕೂಡ ಏನಾಗುತ್ತೆ ನಾರ್ಮಲ್ ಆ್ಯಂಡ್ ಅಬಿಲಿಯನ್. ಇಲ್ಲೇನಂದರೆ ಗ್ರೂಪ್ ಆಫ್ ಆರ್ಡರ್ 1 ಅಬಿಲಿಯನ್, ಗ್ರೂಪ್ ಆಫ್ ಆರ್ಡರ್ 7 ಕೂಡ ಅಬಿಲಿಯನ್, ಗ್ರೂಪ್ ಆಫ್ ಆರ್ಡರ್ 17 ಕೂಡ ಅಬಿಲಿಯನ್. ಅದೇ ಥರ ಗ್ರೂಪ್ ಆಫ್ ಆರ್ಡರ್ 2023 ಕೂಡ ಅಬಿಲಿಯನ್. ಅಂದರೆ ಇವೆಲ್ಲ ಕೂಡ ನಾರ್ಮಲ್ ಆಗ್ತವೆ ಸಬ್ ಗ್ರೂಪ್ಸ್. ಸೊ ಆವಾಗ ಇವೆಲ್ಲ ಸಬ್ ಗ್ರೂಪ್ಸು, ಇದು ಗ್ರೂಪ್ ಅಬಿಲಿಯನ್ ಆಗಿದ್ರೆ ಇವೆಲ್ಲ ಸಬ್ ಗ್ರೂಪ್ ಅಂದರೆ ಇವೆಲ್ಲ ಏನಾಗುತ್ತೆ ನಾರ್ಮಲ್ ಆಗುತ್ತೆ. ಇವೆರಡು ಇದು ಪ್ರಾಪರ್ ಐಡೆಂಟಿಟಿ ಮತ್ತು ಇದು ಇಲ್ಲಿ ಇಂಪ್ರಾಪರ್ ಐಡೆಂಟಿಟಿ ಮತ್ತು ಅದೇ ಗ್ರೂಪ್, ಅದನ್ನು ಬಿಟ್ಟು ಉಳಿದಿದ್ದೇನು ಎರಡು ಇರುತ್ತಲ್ಲ ಅವು ಪ್ರಾಪರ್ ಸಬ್ ಗ್ರೂಪ್ಸ್. ಇಲ್ಲೇನಿದೆ ಗ್ರೂಪಿಗೆ ಪ್ರಾಪರ್ ಸಬ್ ಗ್ರೂಪ್ ಅಂದರೆ ನಾರ್ಮಲ್ ಪ್ರಾಪರ್ ಸಬ್ ಗ್ರೂಪ್ ಇದೆ. ಸಿಂಪಲ್ ಆಗಬೇಕಂದ್ರೆ ಇರಬಾರ್ದು. ಸೊ ಇಲ್ಲಿ ಸಿಂಪಲ್ ಆಗಬೇಕಂದ್ರೆ ದೇರ್ ಈಸ್ ನೋ ಪ್ರಾಪರ್ ನಾರ್ಮಲ್ ಸಬ್ ಗ್ರೂಪ್. ಬಟ್ ನಮ್ಮ ಗ್ರೂಪಿಗೆ ಏನಿದೆ ಇಲ್ಲಿ ಪ್ರಾಪರ್ ನಾರ್ಮಲ್ ಸಬ್ ಗ್ರೂಪ್ ಇದೆ. ಸೊ ಹಂಗಾಗಿ ಏನಾಗಲ್ಲ, ಇದು ಸಿಂಪಲ್ ಆಗಲ್ಲ. ಜಿ ಈಸ್ ಸಿಂಪಲ್ ಕ್ಯಾನ್ಸಲ್, ಜಿ ಈಸ್ ನಾಟ್ ಎ ಸಿಂಪಲ್. ಅರ್ಥ ಐತೆ ಅದು? ಹಲೋ ಹಲೋ ಕೇಳಿಸ್ತಿದೆಯಾ? ಅರ್ಥ ಆಯ್ತಲ್ಲ ಅದು ಕ್ವಶನ್ನು? ಅಂದರೆ ಯಾವುದಾದ್ರೂ ಒಂದು ಗ್ರೂಪ್ ಅಬಿಲಿಯನ್ ಆಗಿದ್ರೆ ಅದಕ್ಕಿರ್ತಕ್ಕಂಥ ಎಲ್ಲ ಸಬ್ ಗ್ರೂಪ್ ನಾರ್ಮಲ್ ಆಗಿರ್ತವೆ. ನೆಕ್ಸ್ಟ್ ಕ್ವಶನ್, ಇದು ಆಟೋಮಾರ್ಫಿಸಮ್ ಮೇಲಿದೆ. ಇದು ಗೇಟಲ್ಲಿ ಕೇಳಿರೋದು. ಏನು ಕೊಟ್ಟಿದ್ದಾರೆ, ಲೆಟ್ ಆಟೋಮಾರ್ಫಿಸಮ್ ಆಫ್ ಜಿ ಡಿನೋಟ್ ದ ಗ್ರೂಪ್ ಆಫ್ ಆಟೋಮಾರ್ಫಿಸಮ್ಸ್ ಆಫ್ ದ ಗ್ರೂಪ್ ಜಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಸೈಕ್ಲಿಕ್ ಗ್ರೂಪ್. ಇಲ್ಲಿ ಆಟೋಮಾರ್ಫಿಸಮ್ ಆಫ್ Z4, ಆಟೋಮಾರ್ಫಿಸಮ್ ಆಫ್ Z6, ಆಟೋಮಾರ್ಫಿಸಮ್ ಆಫ್ Z8, ಆಟೋಮಾರ್ಫಿಸಮ್ ಆಫ್ Z10 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಸೈಕ್ಲಿಕ್ ಆಗಲ್ಲ ಅಂತ ಕೇಳಿದ್ದಾರೆ. ಯಾವುದು ಸೈಕ್ಲಿಕ್ ಆಗುತ್ತೆ, ಯಾವುದು ಸೈಕ್ಲಿಕ್ ಆಗಲ್ಲ ಅಂತೇಳಿ ಹೇಳಬೇಕು. ಫಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ಸ್ ಹೇಳ್ತೀನಿ ಆಟೋಮಾರ್ಫಿಸಮ್ ಮೇಲೆ. ಇದು ಯಾವ ಥರ ರಿಸಲ್ಟ್ಸು, ಈ ಆಟೋಮಾರ್ಫಿಸಮ್ ಆಫ್ ಇಲ್ಲೇನಂದ್ರೆ ಆಟೋಮಾರ್ಫಿಸಮ್ ಆಫ್ Z10, ಇಲ್ಲಿರ್ತಕ್ಕಂಥದ್ದೆಲ್ಲ Z10 ಅಲ್ಲ, Z4, Z6, Z8, Z10. ಆಟೋಮಾರ್ಫಿಸಮ್ ಆಫ್ Z10 ನಾನಿಲ್ಲಿ ಐಸೋಮಾರ್ಫಿಕ್ ಟು UN ಅಂತ ಬರಿಬೋದು. UN ಅಂದರೆ ಏನು, ನಿನ್ನೆ ಕ್ಲಾಸಲ್ಲಿ ಕೂಡ ಹೇಳಿದೆ. UN ಅಂದರೆ ಯಾವುದಾದ್ರು X ಎಲಿಮೆಂಟ್ ಲೆಸ್ ದೆನ್ N, X ಬಿಲಾಂಗ್ಸ್ ಟು ಸಮ್ ನ್ಯಾಚುರಲ್ ನಂಬರ್, GCD ಆಫ್ X, N ಈಕ್ವಲ್ ಟು 1. ಅಂದರೆ ಇದರಲ್ಲಿ ಸೆಟ್ ಹೆಂಗಿರುತ್ತೆ ಅಂದರೆ ಎನ್ಗಿಂತ ಲೆಸ್ ದೆನ್ ಆಗಿರಬೇಕು, ಆ ಎನ್ನಿಗೆ ರಿಲೇಟಿವ್ಲಿ ಪ್ರೈಮ್ ಆಗಿರಬೇಕು. ಆ ಥರ ನಂಬರ್ಗಳ ಕಲೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ U(8) ಅಂತ ತೊಗೊಂಡ್ರೆ, U(8) ಅಂತ ತೊಗೊಂಡ್ರೆ ಈ U ಜೊತೆ ರಿಲೇಟಿವ್ಲಿ ಪ್ರೈಮ್ ಅಂದರೆ GCD ಯಾವ ಬರುತ್ತೆ, 8 ಮತ್ತು 1 GCD ಏನು 1 ಬರುತ್ತೆ GCD. ಅದೇ ಥರ 1 3 8 ಮತ್ತು 2 2 ಬರುತ್ತೆ, 5 7. ಇದು U of n ಅಂತ. ಇದೇ ಥರ ಇಲ್ಲಿ U(8) ಅಂದರೆ ಇಲ್ಲಿ Z10 ಆಟೋಮಾರ್ಫಿಸಮ್ ಆಫ್ Z10 ಯಾವಾಗಲೂ ಇಲ್ಲಿ ಯಾವುದಕ್ಕೆ ಐಸೋಮಾರ್ಫಿಕ್ ಆಗಿರುತ್ತೆ, U of n.
ಇಲ್ಲಿ ಯು ಆಫ್ ಎನ್ ಬಗ್ಗೆ ಕೆಲವೊಂದು ರಿಸಲ್ಟ್ಸ್ ಇದ್ದಾವೆ. ಯು ಆಫ್ ಟು ಇದ್ದರೆ ಅದು ಐಸಮಾರ್ಪಿಕ್ ಟು ಜೆಡ್ ಒನ್, ಯಾವಾಗಲೂ ಇದು ಜೆಡ್ ಒನ್ಗೆ ಐಸಮಾರ್ಪಿಕ್ ಆಗಿರುತ್ತೆ. ಅದೇ ಥರ ಯು ಆಫ್ 4 ಇದ್ದರೆ ಇದು ಐಸಮಾರ್ಪಿಕ್ ಟು ಜೆಡ್ ಟು. ಒಂದು ವೇಳೆ ಯು ಆಫ್ 2 to the power r ಇದ್ದರೆ, ವೇರ್ r ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3, ಹಿಂಗಿದ್ದಾಗ ಇದೇನಾಗುತ್ತೆ ಅಂದರೆ ಇಟ್ ಈಸ್ ಐಸಮಾರ್ಪಿಕ್ ಟು Z2 ಕ್ರಾಸ್ Z2 r to the power 2 to the power r minus 2. ಇವೊಂದು ಫಾರ್ ಎಕ್ಸಾಂಪಲ್ ತೊಗೊಳಿದ್ರೆ ಯು ಆಫ್ 8 ಅಂತ ತೊಗೊತೀನಿ. ಯು ಆಫ್ 8ನ ಏನಂತ ಬರಿಬೋದು ನಾನು? ಯು ಆಫ್ 2 ಕ್ಯೂಬ್ ಅಂತ ಬರಿಬೋದಾ? ಇಲ್ಲಿ ಆರ್ ಏನಾಗಿದೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. ಸೊ ಇವಾಗ ನಾನು ಇದನ್ನು ಏನಂತ ಬರಿಬೋದು? ಯು ಆಫ್ 2 to the power 3ನ ಫಸ್ಟ್ Z2 ಕ್ರಾಸ್ Z2 to the power r ಅಂದ್ರೇನು? 3 minus 2 ಅಂದರೆ Z2 ಕ್ರಾಸ್ Z2 ಅಂತ ಬರಿಬೋದು. ಅಂದರೆ ಯು ಆಫ್ 8 ಇಲ್ಲಿ ಯಾವುದಕ್ಕೆ ಐಸಮಾರ್ಪಿಕ್ ಆಗಿರುತ್ತೆ? Z2 ಕ್ರಾಸ್ Z2. ನೋಡಿ, ಯು ಆಫ್ ಪಿ ಇದ್ದರೆ, ಡೈರೆಕ್ಟ್ ಪ್ರೈಮ್ ನಂಬರ್ ಇದ್ದರೆ ಯು ಆಫ್ ಪಿ ಇದ್ದರೆ ಇದು ಯಾವುದಕ್ಕೆ ಐಸಮಾರ್ಪಿಕ್ ಆಗಿರುತ್ತೆ? ZP minus 1. ಅಂದರೆ ಯು ಆಫ್ 5 ಇದ್ದರೆ Z4, ಯು ಆಫ್ 7 ಇದ್ದರೆ Z6, ಯು ಆಫ್ 11 ಇದ್ದರೆ Z10, ಈ ಥರ. ಇನ್ನೊಂದು ಇದು ಓದ್ ಪ್ರಾಬ್ಲಮ್ ಹೇಳಿದೆ, ZM ಕ್ರಾಸ್ ZN ಈಕ್ವಲ್ ಟು ZM ಇಂಟು ಎನ್ ಯಾವಾಗ ಆಗುತ್ತೆ ಅಂದರೆ ಇಫ್ ಆ್ಯಂಡ್ ಓನ್ಲಿ ಇಫ್ GCD ಆಫ್ M, N ಈಕ್ವಲ್ ಟು 1 ಬರಬೇಕು. ಸೊ ಇದ್ರ ಮೇಲೆ ಒಂದೊಂದು ಆಪ್ಷನ್ನ ನೋಡ್ತಾ ಹೋಗೋಣ. ಇವಾಗ ಫಸ್ಟ್ ಆಪ್ಷನ್ ಏನಿದೆ ಇಲ್ಲಿ? ಅಟಮಾರ್ಫಿಸಮ್ ಆಫ್ Z4. ಅಟಮಾರ್ಫಿಸಮ್ ಆಫ್ Z4ನ ಏನಂತ ಬರಿಬೋದು? ಅಟಮಾರ್ಫಿಸಮ್ ಆಫ್ Z4 ಏನಂತ ಬರಿಬೋದು? ಯಾವಾಗಲೂ ಯು ಆಫ್ ಎನ್ ಯಾವುದಕ್ಕೆ ಐಸಮಾರ್ಪಿಕ್ ಆಗಿರುತ್ತೆ? ಸಾರಿ, ಅಟಮಾರ್ಫಿಸಮ್ ಆಫ್ ZN ಯಾವುದು? ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಯು ಆಫ್ ಎನ್. ಅಂದರೆ ಇಲ್ಲಿ ಅಟಮಾರ್ಫಿಸಮ್ ಆಫ್ ZN ಈಕ್ವಲ್ ಟು ಯು ಆಫ್ ಎನ್. ಇಲ್ಲಿ Z4 ಇದೆ, ಸೊ ಇದೇನಾಗುತ್ತೆ? ಯು ಆಫ್ 4. ಅಲ್ಲಿ ರಿಸಲ್ಟ್ ಹೇಳಿದೆ ಯು ಆಫ್ 2 ಈಕ್ವಲ್ ಟು Z1, ಯು ಆಫ್ 4 ಈಕ್ವಲ್ ಟು Z2 ಅಂತೇಳಿ. ಅದು ಫಿಕ್ಸ್ ರಿಸಲ್ಟು, ಅವೆಲ್ಲ ಟ್ರಿವಿಯಲ್ ಕೇಸ್. ಸೊ Z2 ಯಾವಾಗಲೂ ಏನಾಗುತ್ತೆ? ಸೈಕ್ಲಿಕ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಏನಿದೆ? ಅಟಮಾರ್ಫಿಸಮ್ ಆಫ್ Z6. ಅಟಮಾರ್ಫಿಸಮ್ ಆಫ್ Z6 ಏನಾಗುತ್ತೆ? ಇಟ್ ಈಸ್ ಐಸಮಾರ್ಫಿಕ್ಸ್ ಟು ಯು ಆಫ್ 6. ಯು ಆಫ್ 6 ಯಾವುದಕ್ಕೆ ಐಸಮಾರ್ಪಿಕ್ ಆಗಿರುತ್ತೆ? ನಲ್ಲಿ 6ನ ಏನಂತ ಬರಿಬೋದು? ಯು ಆಫ್ 2 into 3 ಅಂತ ಬರಿಬೋದಾ? Z3. ಈಗ ನಾನು ಯು ಆಫ್ 6ನ ಯು ಆಫ್ 2 into 3 ಅಂತ ಬರಿಬೋದು. ಸೊ ಇದನ್ನು ಯು ಆಫ್ 2 into ಯು ಆಫ್ 3. ಇಲ್ಲಿ ಯು ಆಫ್ 2 ಅಂದ್ರೇನು? Z2 ಕ್ರಾಸ್ ಯು ಆಫ್ 3 Z3. ಸೊ ಏನಾಗುತ್ತೆ? ಇದು ಎರಡರ GCD ಏನು? ಸಾರಿ ಒಂದು ನಿಮಿಷ. ಅದೇ ಯು ಆಫ್ 2 Z1. ಅದಕ್ಕೆ ನಾನು ಒಂದು ನಿಮಿಷ ಅಂತ ಹೇಳಿದ್ದು. ಇದನ್ನು ಏನಂತ ಬರಿಬೋದು ನನಗೆ? ಯು ಆಫ್ 2 into ಯು ಆಫ್ 3. ಇದೇನೈತೆ? ಯು ಆಫ್ 2 ಅಂದರೆ Z1, ಯು ಆಫ್ 3 ಅಂದರೆ Z3. ಸೊ ಇಲ್ಲಿ ಎರಡರ GCD ಏನು? 1 ಮತ್ತು 3. ಇದು GCD 1 ಬರುತ್ತೆ. ಸೊ ಅವಾಗ Z1 into Z3 ಅಂತ ಬರಿಬೋದು. ಅವಾಗ ಏನಾಗುತ್ತೆ? Z3 ಕೂಡ ಏನಾಗುತ್ತೆ? ಸೈಕ್ಲಿಕ್. Z1, Z2, Z3 ಅಪ್ ಟು ZN ಅವೆಲ್ಲ ಏನಾಗುತ್ತೆ? ಸೈಕ್ಲಿಕ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಅಟಮಾರ್ಫಿಸಮ್ ಆಫ್ Z8. Z8ನ ಏನಂತ ಬರಿಬೋದು ನಾನಿಲ್ಲಿ? ಯು ಆಫ್ 8. ಯು ಆಫ್ 8 ಅಂದ್ರೇನು? ಯು ಆಫ್ 2 ಕ್ಯೂಬ್. ಇಲ್ಲೇ ಬರ್ದಿದ್ದು ನೋಡಿ, ಯು ಆಫ್ 2 ಕ್ಯೂಬ್. ಇಲ್ಲಿ 8ನ 2 ಕ್ಯೂಬ್ ಅಂತ ಬರೆದ್ರೆ 2 to the power r. ಅಂದರೆ ಇಲ್ಲಿ r ಯಾವಾಗಲೂ ಏನಾಗಿರ್ಬೇಕು? ಗ್ರೇಟರ್ ದ್ಯಾನ್ ಈಕ್ವಲ್ ಟು 3 ಆಗಿರ್ಬೇಕು. ಸೊ ನಾನು ಇಲ್ಲಿ ಯು ಆಫ್ 8ನ 2 to the power of 3 ಅಂತ ಬರೆದ್ರೆ ಈ ಫಾರ್ಮುಲಾ ಪ್ರಕಾರ Z2 ಕ್ರಾಸ್ Z2 ಪವರ್ r minus 2 ಅಂದರೆ Z2 ಕ್ರಾಸ್ Z2 ಪವರ್ r ಅಂದ್ರೇನು? 3 minus 2. ಇದೇನಾಗುತ್ತೆ? Z2 ಕ್ರಾಸ್ Z2 ಆಗುತ್ತೆ. Z2 ಕ್ರಾಸ್ Z2 ಅವಾಗ ಏನಾಗುತ್ತೆ? ಇದು ಯು ಆಫ್ 2 to the power 3 ಈಕ್ವಲ್ ಟು Z2 ಕ್ರಾಸ್ Z2. ಸೊ ಇದು ಇವೆರಡರ GCD ಏನು? GCD ಆಫ್ 2, 2. ಸೊ ನಾಟ್ ಈಕ್ವಲ್ ಟು 1. 2 ಬರುತ್ತೆ, ನಾಟ್ ಈಕ್ವಲ್ ಟು 1. ಸೊ ಅವಾಗ ಏನಾಗುತ್ತೆ? ಇದು ಅಬೆಲಿಯನ್ ಆಗುತ್ತೆ.
ಸೈಕ್ಲಿಕ್ ಆಗಲ್ಲ. ಅವ್ರು ಕೇಳಿರ್ತಕ್ಕಂಥ ಆಪ್ಷನ್ ಏನು? ಸೈಕ್ಲಿಕ್. ಅಂದರೆ ಯಾವ್ದು ಸೈಕ್ಲಿಕ್ ಆಗಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕೂಡ ಏನಾಗುತ್ತೆ, ನಮ್ಗೆ ಸೈಕ್ಲಿಕ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಕೂಡ ರಾಂಗ್. ಸೆಕೆಂಡ್ ಆಪ್ಷನ್ ಕೂಡ ಸೈಕ್ಲಿಕ್ ಆಗುತ್ತೆ. ಥರ್ಡ್ ಆಪ್ಷನ್ ಏನಾಗಲ್ಲ, ಇದು Z2 ಕ್ರಾಸ್ Z2 ಬರುತ್ತೆ, ಇದು ಅಬಿಲಿಯನ್ ಆಗುತ್ತೆ, ಸೈಕ್ಲಿಕ್ ಆಗಲ್ಲ. ಇದು ಕೂಡ Z10 ಕೂಡ ಏನಾಗುತ್ತೆ, ಸೈಕ್ಲಿಕ್ ಆಗುತ್ತೆ. ಅದು ಹೆಂಗಂತ ಇಲ್ಲಿ ಮಾಡ್ತೀನಿ ನೋಡಿ. Z10 ಆಟೋಮಾರ್ಫಿಸಮ್ ಆಫ್ Z10 ಏನಂತ ಬರಿಬೋದು ನಾನು? ಐಸೋಮಾರ್ಫಿಕ್ ಟು U ಆಫ್ 10. U ಆಫ್ 10 ಅಂದರೆ 10 ಏನಂತ ಬರಿಬೋದು? U ಆಫ್ 2 ಇಂಟು 5 ಅಂತ ಬರಿಬೋದಾ? ಸೊ U ಆಫ್ 2 ಇಂಟು 5 ಅಂದರೆ U ಆಫ್ 2 ಇಂಟು U ಆಫ್ 5. ಸೊ U ಆಫ್ 2 ಅಂದರೆ ಏನಿಲ್ಲಿ Z1 ಕ್ರಾಸ್ ಇಲ್ಲಿ U ಆಫ್ 5 ಏನಂತ ಬರಿಬೋದು? P ಮೈನಸ್ 1 ಅಂದರೆ Z4. U ಆಫ್ P ಅಂದರೆ ZP ಮೈನಸ್ 1. ಸೊ ಇಲ್ಲಿ ಇವೆರಡರದ್ದು GCD ಏನಾಗುತ್ತೆ? 1 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇದು Z4 ಅಂತ ಬರಿಬೋದು. ಸೊ ಇದನ್ನ ಏನಾಗುತ್ತೆ, ಸೈಕ್ಲಿಕ್ ಆಗುತ್ತೆ. ಅರ್ಥ ಆಯ್ತು ಇದು ಕ್ವಶನ್ನು? ಇದು ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ಸ್ ಇವು ನೆನಪಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಯಾರಾದ್ರೂ ಹೇಳಕ್ಕೆ ಟ್ರೈ ಮಾಡ್ತಾರೆ ಈ ಒಂದು ಕ್ವಶನ್ಗೆ ಆನ್ಸರು? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಟ್ರೂ? ಈ ಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದು ಟ್ರೂ ಆಗುತ್ತೆ? ಫಸ್ಟ್ ಏನು ಕೊಟ್ಟಿದ್ದಾರೆ? ಆರ್ಡರ್ ಆಫ್ G ಈಕ್ವಲ್ ಟು 244, ದೆನ್ G ಆಸ್ ಯೂನಿಕ್ ಸಬ್ ಗ್ರೂಪ್ ಆಫ್ ಆರ್ಡರ್ 27. ಫಸ್ಟು ಇದು 244ದು ಫ್ರೇಮ್ ಫ್ಯಾಕ್ಟರೈಸೇಷನ್ ಏನು? 244 ನಾವು ಇಲ್ಲಿ ಪ್ರೈಮ್ ಫ್ಯಾಕ್ಟರ್ ಹೆಂಗೆ ಬರಿಬೋದು? ಎಸ್, ಅಂದರೆ ನಾನು ಇಲ್ಲಿ 244 ನಾನಲ್ಲಿ ಓಕೆ, ಅದು ಕರೆಕ್ಟ್, ನಾನು ಅದೇ ಹೇಳಕ್ಕೆ ಹೊರಟಿರೋದು. 2 ಸ್ಕ್ವೇರ್ ಇಂಟು 61 ಅಂತ ಬರಿಬೋದು. ಸೊ ಇದು ಅಂದರೆ 2 ಇಂದ ಡಿವೈಡ್ ಆಗುತ್ತೆ, 61 ಇಂದ ಡಿವೈಡ್ ಆಗುತ್ತೆ, ಇಲ್ಲ 4 ಇಂದ ಡಿವೈಡ್ ಆಗುತ್ತೆ ಅದು. ಬಟ್ ಇದೇನಾಗಲ್ಲ, 244 ಈಸ್ ನಾಟ್ ಡಿವಿಸಿಬಲ್ ಬೈ 27. ಈಗ ನಾನು ಯಾವುದೇ ಒಂದು ಗ್ರೂಪಿಗೆ ಒಂದು ಸಬ್ ಗ್ರೂಪ್ ಇದೆ ಅಂತ, ಯಾವುದೇ ಒಂದು ಆರ್ಡರ್ ಸಬ್ ಗ್ರೂಪ್ ಇದೆ ಅಂತ ಹೇಳ್ತಿದ್ದೆ ಅಂದರೆ ಆ ಆರ್ಡ್ರು ನಮ್ಮ ಗ್ರೂಪಿನ ಆರ್ಡ್ರನ್ನ ಏನು ಮಾಡಬೇಕಿಲ್ಲ, ಡಿವೈಡ್ ಮಾಡಲೇಬೇಕು. ಗ್ರೂಪಿನ ಆರ್ಡರ್ ಎಷ್ಟು? 244. ನಾನೀಗ 27 ಆರ್ಡರ್ ಇರ್ತಕ್ಕಂಥ ಸಬ್ ಗ್ರೂಪ್ ಇದೆ ಅಂತ ಹೇಳ್ಬೇಕಾದ್ರೆ 27 ಏನಾಗಬೇಕು? ಮಸ್ಟ್ ಬಿ ಇಟ್ ಡಿವೈಡ್ಸ್ 244. ಸೊ ಏನಾಗಲ್ಲ, 27 244ನ ಡಿವೈಡ್ ಮಾಡಲ್ಲ. ಸೊ ಇಲ್ಲಿ 27 ಆರ್ಡರ್ ಇರುವ ಯಾವುದೇ ಸಬ್ ಗ್ರೂಪೇ ಇರಲ್ಲ, ಅದು ಯೂನಿಕ್ ಆಗಿರಲಿ ಒಂದಕ್ಕಿಂತ ಜಾಸ್ತಿ ಆಗಿರಲಿ, ಒಟ್ಟು ಅಲ್ಲಿ ಏನಿರಲ್ಲ, ಸಬ್ ಗ್ರೂಪೇ ಇರಲ್ಲ. ಆರ್ಡರ್ 27 ಇರ್ತಕ್ಕಂಥದ್ದು ಯಾವುದೇ ಒಂದು ಸಬ್ ಗ್ರೂಪ್ ಇರಲ್ಲ. ನೆಕ್ಸ್ಟ್ ಆಪ್ಷನ್ ಬಿ. ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ? ಆರ್ಡರ್ ಆಫ್ ಗ್ರೂಪ್ ಎಷ್ಟು ಕೊಟ್ಟಿದ್ದಾರೆ? 1694. ಇದನ್ನು ನಾವಿಲ್ಲಿ ಪ್ರೈಮ್ ಫ್ಯಾಕ್ಟ್ರಾಗಿ ಬರೋದು ಹೆಂಗೆ ಬರಿಬೋದು? 2 ಇಂಟು 7 ಇಂಟು 11 ಸ್ಕ್ವೇರ್ ಅಂತ ಬರಿಬೋದು. ದೆನ್ G ಆಸ್ ಯೂನಿಕ್ ಸಬ್ ಗ್ರೂಪ್ ಆಫ್ ಆರ್ಡರ್ 221. ನಾನೀಗ 1694ನ 2 ಇಂಟು 7 ಇಂಟು 11 ಸ್ಕ್ವೇರ್ ಅಂತ ಬರೋದು. ನನಗಿಲ್ಲಿ ಸೈಲೋಸ್ ಥಿಯರಮ್ ಪ್ರಕಾರ, ಬೈ ಸೈಲಸ್ ಥಿಯರಮ್ ಪ್ರಕಾರ ಆರ್ಡರ್ 2 ಇರುವ ಒಂದು ಇಲ್ಲಿ ಸಬ್ ಗ್ರೂಪ್ ಇದ್ದೇ ಇರುತ್ತೆ. ಅದರಲ್ಲಿ ಸೈಲಸ್ ಫಸ್ಟ್ ಥಿಯರಮ್ ಹೇಳುತ್ತೆ ಯಾವ್ಯಾವ ಆರ್ಡರ್ನ ಸಬ್ ಗ್ರೂಪ್ ಇರುತ್ತೆ ಅಂತೇಳಿ. ಈ ಥರ ಬರೆದ್ರೆ ಆರ್ಡರ್ 2 ಇರತಕ್ಕಂಥ ಸಬ್ ಗ್ರೂಪ್ ಇರುತ್ತೆ, ಆರ್ಡರ್ 7 ಇರುವ ಸಬ್ ಗ್ರೂಪ್ ಇರುತ್ತೆ, ಆರ್ಡರ್ 11 ಸ್ಕ್ವೇರ್ ಇರತಕ್ಕಂಥ ಸಬ್ ಗ್ರೂಪ್ ಕೂಡ ಇರುತ್ತೆ. ಅದು ಎಷ್ಟೆಷ್ಟು ಇರುತ್ತೆ ಅನ್ನೋದು ಸೈಲಸ್ ಥರ್ಡ್ ಥಿಯರಮ್ ಹೇಳುತ್ತೆ. ಎಷ್ಟೆಷ್ಟು ಇರುತ್ತೆ ನೋಡ್ಬೇಕು. ಇಲ್ಲಿ 11 ಸ್ಕ್ವೇರ್ ಅಂದ್ರೇನು? 121. ಹೌದಾ? ಅದರಲ್ಲಿ 121 ಆರ್ಡರ್ ಇರ್ತಕ್ಕಂಥ ಸಬ್ ಗ್ರೂಪ್ ಇದೆ, ಬಟ್ ಅದು ಯೂನಿಕ್ ಅಲ್ವಾ ಅಂತೇಳಿ ನಾವೀಗ ಚೆಕ್ ಮಾಡ್ಬೋದು. ಎಷ್ಟು ಸಬ್ ಗ್ರೂಪ್ ಇದೆ ಅಂತೇಳಿ ಏನದು ಸೈಲೋಸ್ ಥರ್ಡ್ ಥಿಯರಮ್ ಹೇಳುತ್ತೆ. ಯಾವ ಥರ ಮಾಡ್ತೀವಿ ಅದನ್ನಂದರೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ 11 ಸ್ಕ್ವೇರ್. ಈಗ 11 ಸ್ಕ್ವೇರ್ನಲ್ಲಿ ಪಿ ಅಂದರೆ ಏನಿದೆ? 1 ಪ್ಲಸ್ KP ಡಿವೈಡ್ಸ್ ಇಲ್ಲಿ ಉಳಿದಿದ್ದೆಲ್ಲ, ಇದನ್ನು ಬಿಟ್ಟು ಉಳಿದಿದ್ದೆಲ್ಲ ಏನಿದೆ? 7 ಇಂಟು 2 14. ಪಿ ಅಂದರೆ ಏನಿಲ್ಲಿ? 11 ಕಂಡು ಹಿಡ್ತಿದ್ದೀನಿ. ಸೊ 1 ಪ್ಲಸ್ 11K ಡಿವೈಡ್ಸ್ 14. ಕೆಗೆ 0 ಇಂದ ವ್ಯಾಲ್ಯೂ ಕೊಟ್ಕೊತ ಹೋಗ್ರಿ. ಕೆಗೆ 0 ವ್ಯಾಲ್ಯೂ ಕೊಟ್ಟರೆ ಏನಾಗುತ್ತೆ? ಅದು K = 0 1. ಕೆಗೆ 0 ಕೊಟ್ಟರೆ ಏನಾಗುತ್ತೆ? 1 ಪ್ಲಸ್ 11 ಇಂಟು 0 1 ಡಿವೈಡ್ಸ್ 4, 1 ಡಿವೈಡ್ಸ್ 14. ಕರೆಕ್ಟಾ? ಇಲ್ಲಿ ಒಂದು ಸಬ್ ಗ್ರೂಪ್ ಸಿಕ್ತು ಅಂದರೆ 1 ಇರ್ಬೋದು ಅಂತ, ಅಂದರೆ 1 ಡಿವೈಡ್ಸ್ 14 ಅಂತ. ಇದು ಡಿವೈಡ್ ಬೈ ಅಲ್ಲ, ಏನು
14 ಇದೆರಡು ಅಂದರೆ ನಾನಿಲ್ಲಿ 11 ನೋಡ್ತೀನಿ ಅಂದರೆ 121 11 ಸ್ಕ್ವೇರ್ ಇದ್ರ ಚೆಕ್ ಮಾಡ್ತೀನಿ ಅಲ್ಲ, ಉಳಿದಿದ್ದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ಸ್ ಬೈ ಉಳಿದಿದ್ದು. ನಾನು 7 ತೊಗೊಂಡ್ರೆ 1 + 7k ಡಿವೈಡ್ ಬೈ 2 × 11 ಸ್ಕ್ವೇರ್ ಮಾಡ್ತೀನಿ ಆ ಥರ. 2 ತೊಗೊಂಡ್ರೆ 1 + 2k ಡಿವೈಡ್ ಬೈ 7 × 11 ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ಲ? ನಾನಿಲ್ಲಿ ಯಾವುದನ್ನು ಪ್ರೂವ್ ಅಂದರೆ ಇಲ್ಲಿ ಯಾವ ಆರ್ಡರ್ ಗ್ರೂಪ್ನ ಪ್ರೂವ್ ಮಾಡ್ತಿದ್ದೀನಿ ಅದನ್ನು ಬಿಟ್ಟು ಉಳಿದದ್ದು ಏನೇನಿದೆ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅದನ್ನು ಮಲ್ಟಿಪ್ಲೈ ಮಾಡಿ 14 ಬರ್ತಿದ್ದೀನಿ. ಅರ್ಥ ಆಯ್ತಾ? ಸೊ ಇಲ್ಲಿ 11 ಹೇಳ್ತಿದ್ದೀನಿ. ಸೊ 11 ಸ್ಕ್ವೇರ್ ಅಂದರೆ 121. ಅವ್ರು ಕೇಳಿರೋದು ಇಲ್ಲಿ 121. ಸೊ ಇವಾಗ ಕೆಗೆ 0 ಕೊಟ್ಟರೆ 1 ಬಂತು. ನಾನು ಕೆಗೆ ಏನಾದರೂ ಈಗ 1 ಕೊಟ್ಟರೆ ಏನಾಗುತ್ತೆ? 12 ಬರುತ್ತೆ. 11 × 1 12 14 ಡಿವೈಡ್ ಮಾಡುತ್ತಾ? ಮಾಡಲ್ಲ. ಸೊ ಅಲ್ಲಿ ಯಾವುದೋ ಒಂದು ಸಬ್ ಗ್ರೂಪ್ ಎಕ್ಸಿಸ್ಟ್ ಆಗಲ್ಲ. ಅದೇ ಥರ ಕೆಗೆ ನಾನು 2 ಕೊಟ್ಟರೆ 22 + 1 23 ಡಿವೈಡ್ ಅಂದರೆ 0 ಬಿಟ್ಟು ನಾನು ಕೆಗೆ ಏನು ಕೊಟ್ಟರೆ ಏನಾಗಲ್ಲ? 14 ಡಿವೈಡ್ ಮಾಡಲ್ಲ. ಅಂದರೆ ಇಲ್ಲಿ ಯಾವುದೋ ಅಂದರೆ ನಮಗಿಲ್ಲಿ ಆರ್ಡರ್ 11 ಸ್ಕ್ವೇರ್ ಇರ್ತಕ್ಕಂಥ ಸಬ್ ಗ್ರೂಪ್ ಎಷ್ಟು ಎಕ್ಸಿಸ್ಟ್ ಆಗುತ್ತೆ? ಒಂದೇ ಎಕ್ಸಿಸ್ಟ್ ಆಗುತ್ತೆ ಅಂತ, ಯೂನಿಕ್. ಅವ್ರು ಹೇಳಿರ್ತದ್ದು ಕೂಡ ಅದೇ, ಯೂನಿಕ್ ಸಬ್ ಗ್ರೂಪ್ ಎಕ್ಸಿಸ್ಟ್ ಆಗುತ್ತಾ ಅಂತ. ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಗೊತ್ತಾಯ್ತಾ? ನೆಕ್ಸ್ಟ್ 154. ಇದನ್ನು ಯಾವ ಥರ ಬರಿಬೋದು ಪ್ರೈಮ್ ಫ್ಯಾಕ್ಟರ್ ಆಗಿ? 154ನ ಪ್ರೈಮ್ ಫ್ಯಾಕ್ಟರ್ ಆಗಿ ಯಾವ ಥರ ಬರಿಬೋದು? ಆರ್ಡರ್ ಆಫ್ ಗ್ರೂಪಿನ 154 ಏನಂತ ಬರಿಬೋದು? 2 × 7 × 11. ಕರೆಕ್ಟ್. ಅಲ್ಲಿ ಕೇಳಿರೋದು ಎಷ್ಟು ಆರ್ಡರ್ ಇರೋದು ಕೇಳಿದ್ದಾರೆ? 2 × 7 × 11. ಈಗೇನು ಗ್ರೂಪ್ ಆರ್ಡರ್ ಅಂದರೆ 154 ಆಗಿದ್ರೆ ಜಿ ಆಸ್ ಯೂನಿಕ್ ಸಬ್ ಗ್ರೂಪ್ ಆಫ್ ಆರ್ಡರ್ 7. ಆರ್ಡರ್ 7 ಇರ್ತಕ್ಕಂಥದ್ದು ಯೂನಿಕ್ ಸಬ್ ಗ್ರೂಪ್ ಇದೆಯಾ? ಸೊ ಇಲ್ಲಿ 7 ಏನಿದೆ ನಮ್ಮ ಇಲ್ಲೊಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಇಲ್ಲಿದೆ. ಅಂದರೆ ಆರ್ಡರ್ 7 ಇರ್ತಕ್ಕಂಥ ಗ್ರೂಪ್ ಏನಾಗುತ್ತೆ? ಎಕ್ಸಿಸ್ಟ್ ಆಗುತ್ತೆ, ಬಟ್ ಯೂನಿಕ್ ಇದೆಯಲ್ಲ ಅಂತ ನೋಡಬೇಕು. ಸೊ ಸೇಮ್ ಅದೇ ಥರ ಈಗ ಮಾಡಿದ್ನಲ್ಲ, ಆಪ್ಷನ್ ಮಾಡ್ದಂಗೆ ಇಲ್ಲಿ ಏನು ಮಾಡ್ತೀನಿ? 1 + 7k ಡಿವೈಡ್ಸ್ 2 × 11 ಎಷ್ಟು? 22. ಇಲ್ಲಿ ಕೆಗೆ ವ್ಯಾಲ್ಯೂ ಏನು ಕೊಡ್ತೀನಿ? 0 1 2 ಅಂತ ಕೊಡ್ತಾ ಹೋಗ್ತೀನಿ. ಕೆಗೆ 0 ಕೊಟ್ಟರೆ ಏನಾಗುತ್ತೆ? 1 / 24 ಡಿವೈಡ್ ಮಾಡುತ್ತಾ? 1 / 22 ಡಿವೈಡ್ ಮಾಡುತ್ತಾ? 1 22ನ ಡಿವೈಡ್ ಮಾಡುತ್ತೆ. 1 22ನ ಡಿವೈಡ್ ಮಾಡಿದ್ರು, ಡಿವೈಡ್ಸ್ ಅದು 1 / 22 ಅಲ್ಲ, 1 / 22 ಅಂದರೆ 1 22ನ ಡಿವೈಡ್ ಮಾಡುತ್ತೆ. ಕೆಗೆ ಏನಾದರೂ ನಾನು 1 ಕೊಟ್ಟರೆ 8 ಆಗುತ್ತೆ. 8 22ನ ಡಿವೈಡ್ ಮಾಡುತ್ತಾ? ಅದೇನಾದರೂ ಕೆಗೆ 2 ಕೊಟ್ಟರೆ 15 ಕೂಡ 22ನ ಡಿವೈಡ್ ಮಾಡಲ್ಲ. 3 ಕೊಟ್ಟರೆ 22 ಆಗುತ್ತೆ. 22 ಡಿವೈಡ್ಸ್ 22 ಅಂದರೆ ಇದರ ಅರ್ಥ ಏನಂದರೆ ನಮಗೆ ಸಬ್ ಗ್ರೂಪಿನ ಆರ್ಡ್ರು ಎಷ್ಟು? 7 ಇರ್ತಕ್ಕಂಥ ಸಬ್ ಗ್ರೂಪಿನ ಆರ್ಡ್ರು ಇದ್ದರೆ ಯೂನಿಕ್ ಇರ್ಬೋದು, ಇಲ್ಲಾಂದರೆ 22 ಇರ್ಬೋದು ಅಂತ. ಯೂನಿಕ್ ಯಾವಾಗಿರುತ್ತೆ ಅಂದರೆ ಗ್ರೂಪ್ ಏನಾದರೂ ಸೈಕ್ಲಿಕ್ ಅಂತ ಅವ್ರು ಮುಂಚೆನೇ ಹೇಳಿದರೆ. ಇಲ್ಲಿ ಅಂದರೆ ಆಪ್ಷನಲ್ಲಿ ಆಲ್ರೆಡಿ ಗ್ರೂಪ್ ಆಫ್ ಆರ್ಡರ್ 154 ಸೈಕ್ಲಿಕ್ ಅಂತ ಹೇಳಿದಾರಾ? ಆರ್ಡರ್ ಆಫ್ ಜಿ = 154 ಇಟ್ ಈಸ್ ಸೈಕ್ಲಿಕ್ ಅಂತ ಹೇಳಿಲ್ಲ ಅವರು. ಸೊ ಸೈಕ್ಲಿಕ್ ಅಂತ ಹೇಳಿದರೆ 100% ಒಂದೇ ಇರುತ್ತೆ ಅಂತ ಹೇಳ್ತಿದ್ದೆ. ಸೈಕ್ಲಿಕ್ ಅಂತ ಹೇಳಿಲ್ಲ ಅಂದರೆ 1 ಇರ್ಬೋದು 22 ಇರ್ಬೋದು, ಅಂದರೆ ಗ್ಯಾರಂಟಿ ಕೊಡೋಕ್ಕೆ ಬರಲ್ಲ. ಸೊ ಇಲ್ಲಿ ಒಂದೇ ಇರುತ್ತೆ ಅಂತೇಳಿ ಗ್ಯಾರಂಟಿ, ಅಂದರೆ ಇಲ್ಲಿ 22 ಪಾಸಿಬಿಲಿಟಿ ಇದೆ. ಅಂದರೆ 22 ಸಬ್ ಗ್ರೂಪ್ಸ್ನೂ ಇರ್ಬೋದು, 1 ಕೂಡ ಇರ್ಬೋದು. ಸೊ ಹಂಗಾಗಿ ಆಪ್ಷನ್ ಇದೇನಾಗುತ್ತೆ? ಇಲ್ಲಿ ಯೂನಿಕ್ ಸಬ್ ಗ್ರೂಪ್ ಯಾವಾಗಲೂ ಎಕ್ಸಿಸ್ಟ್ ಆಗಲ್ಲ. ಸೊ ಆಪ್ಷನ್ ಸಿ ಕೂಡ ಏನಾಗುತ್ತದೆ? ರಾಂಗ್. ಆಪ್ಷನ್ ಡಿ, there exists a group of order 121 which have 2 subgroup of order 11. ಏನು ಹೇಳ್ತಿದ್ದಾರೆ? ಗ್ರೂಪಿನ ಆರ್ಡ್ರು 121 ಇರ್ತಕ್ಕಂಥ ಯಾವುದಾದ್ರು ಒಂದು ಗ್ರೂಪ್ ಎಕ್ಸಿಸ್ಟ್ ಆಗುತ್ತಾ? ಆ ಗ್ರೂಪಿಗೆ 11 ಆರ್ಡರ್ ಇರ್ತಕ್ಕಂಥ 2 ಸಬ್ ಗ್ರೂಪ್ ಇರಬೇಕು. ಆ ಥರ ಗ್ರೂಪ್ ಏನಾದರೂ ಸಿಗ್ತಿದೆಯಾ ನಿಮಗೆ ಅಂತ. ಗ್ರೂಪಿನ ಆರ್ಡರ್ ಎಷ್ಟು ಅಂತ ಹೇಳಿದಾರೆ ಅವರು? 120. ಗ್ರೂಪಿನ ಆರ್ಡರ್ 121. ಆರ್ಡರ್ ಆಫ್ ಜಿ = 121. ಈ ಗ್ರೂಪಿಗೆ 11 ಆರ್ಡರ್ ಇರ್ತಕ್ಕಂಥ 2 ಸಬ್ ಗ್ರೂಪ್ ಇದೆಯಾ ಅಂತ ಕೇಳ್ತಿದ್ದಾರೆ. ಈ ಗ್ರೂಪಿಗೆ 11 ಆರ್ಡರ್ ಇರ್ತಕ್ಕಂಥ 2 ಸಬ್ ಗ್ರೂಪ್ ಇದೆ ಅಂತ. ಒಂದು ವೇಳೆ ಇದೇನಾದರೂ Z121 ಅಂತ ತೊಗೊಂಡ್ರೆ ಅಂದರೆ ಎಕ್ಸಿಸ್ಟ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ ಅವರು, ಇರಲೇಬೇಕು ಅಂತ ಹೇಳ್ತಿಲ್ಲ. ದೇರ್ ಎಕ್ಸಿಸ್ಟ್ ಅಂದರೆ ಅದು Z21 ಆದ್ರಾಗಿರ್ಬೋದು, ಬೇರೆದಾಗಿರ್ಬೋದು.
ಇಲ್ಲಿ Z21 ಅಂದರೆ ಇದನ್ನು ಸೈಕ್ಲಿಕಾ ನಾನ್ ಸೈಕ್ಲಿಕಾ? Z121 ZN ಈಸ್ ಆಲ್ವೇಸ್ ಸೈಕ್ಲಿಕ್. ZN ಪ್ಲೇಸಲ್ಲಿ ಯಾವ ನಂಬರ್ ಬರೆದ್ರೂ ಸೈಕ್ಲಿಕ್. ಸೊ ಇದು ಸೈಕ್ಲಿಕ್. ಸೊ ಇದು ಗ್ರೂಪ್ ಸೈಕ್ಲಿಕ್ ಆದರೆ ಯಾವಾಗಲೂ ಸಬ್ ಗ್ರೂಪ್ಸ್ ಎಷ್ಟಿರ್ತವೆ? ಯೂನಿಕ್ ಸಬ್ ಗ್ರೂಪ್ ಇರುತ್ತೆ. ಅಂದರೆ ಆರ್ಡರ್ 11 ಇರ್ತಕ್ಕಂಥ ಸಬ್ ಗ್ರೂಪ್ ಎಷ್ಟಿರುತ್ತೆ? ಇದಕ್ಕೆ ಒಂದೇ ಇರುತ್ತೆ ಅಂತ. ಫಸ್ಟ್ 11 121 ಡಿವೈಡ್ ಮಾಡುತ್ತೆ. ಸೊ ಡಿವೈಡ್ ಮಾಡ್ತಿದ್ರೆ ನೋಡಬೇಕು. ಡಿವೈಡ್ ಮಾಡಿಲ್ಲ ಅಂದರೆ ಅಲ್ಲಿಗೆ ಅದು ಸಬ್ ಗ್ರೂಪ್ ಎಕ್ಸಿಸ್ಟ್ ಆಗಲ್ಲ ಅಂತ ಹೇಳ್ಬಿಡ್ಬೋದು. ಸೊ ಡಿವೈಡ್ ಮಾಡುತ್ತೆ. ಇದೇನಾದರೂ ಪಾಸಿಬಿಲಿಟಿ ದೇರ್ ಎಕ್ಸಿಸ್ಟ್ ಅಂತ ಕೇಳಿದ್ರು. ಒಂದು ವೇಳೆ Z121 ಆದರೆ ಇದೇನಾಗುತ್ತೆ? ಸೈಕ್ಲಿಕ್ ಆಗುತ್ತೆ. ಸೈಕ್ಲಿಕ್ ಗ್ರೂಪಿಗೆ ಎಲ್ಲ ಆರ್ಡರ್ ಇರ್ತಕ್ಕಂಥ ಸಬ್ ಗ್ರೂಪ್ ಯೂನಿಕ್ ಇರುತ್ತೆ. ಸೊ ಇಲ್ಲಿ 2 ಸಬ್ ಗ್ರೂಪ್ ಎಕ್ಸಿಸ್ಟ್ ಆಗಲ್ಲ. ಆರ್ಡರ್ 11 ಇರೋದು ಕೂಡ ಯೂನಿಕ್ ಇರುತ್ತೆ. ಒಂದು ವೇಳೆ Z11 ಕ್ರಾಸ್ Z11 ಇದ್ದರೆ, ನಾನು ನಿನ್ನೆ ಒಂದು ರಿಸಲ್ಟ್ ಹೇಳಿದ್ದೆ. ಏನು ಹೇಳಿದ್ದೆ ಅಂದರೆ, ಯಾವುದಾದ್ರು ಒಂದು ಗ್ರೂಪಿನ ಆರ್ಡ್ರು ಏನಾದರೂ ಕೊಟ್ಟಿರ್ತಕ್ಕಂಥ ಗ್ರೂಪ್ ಏನಾದರೂ ZP ಕ್ರಾಸ್ ZP ಅಪ್ ಟು ಎಲ್ಲಿವರೆಗೂ n ಟೈಮ್ಸ್ ZP ಅಂದರೆ n ಟೈಮ್ಸ್ ಇದ್ದರೆ, ನಾನಿಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್, ಈಗ ನಾನು ಟೋಟಲ್ ಸಬ್ ಗ್ರೂಪ್ ಕಂಡುಹಿಡಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿರ್ತಾವೆ ಅಂತ ಹೇಳಿದ್ದೆ ಇಲ್ಲಿ. ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ P ಈಕ್ವಲ್ ಟು P ಟು ದ ಪವರ್ ಆಫ್ n ಮೈನಸ್ 1. ಹೌದಾ? ಅದೇ ನಂಬರ್ ಆಫ್ ಸಬ್ ಗ್ರೂಪ್ದು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ P ಡಿವೈಡೆಡ್ ಬೈ ಪೈ ಆಫ್ P. ಹೌದಾ? ಸೊ ನನಗೆ ಕೊಟ್ಟಿರ್ತಕ್ಕಂಥ ಗ್ರೂಪ್ ಏನು? Z11 ಕ್ರಾಸ್ Z11 ಅಂತ ತೊಗೊಂಡಿದ್ದೀನಿ. ಸೊ Z11 ಕ್ರಾಸ್ Z11. ಸೊ Z11 ಕ್ರಾಸ್ Z11 ಅಂದರೆ ಏನಿಲ್ಲಿ? P ಅಂದರೆ 11. n ಎಷ್ಟು ಇಲ್ಲಿ 11 ಎಷ್ಟು ಟೈಮ್ ರಿಪೀಟ್ ಆಗಿದೆ? 2 ಟೈಮ್ಸ್. n ಟೈಮ್ ಅಂದರೆ n. ಸೊ 11 ಸ್ಕ್ವೇರ್ ಮೈನಸ್ 1. ಸೊ ಎಷ್ಟಾಗುತ್ತೆ? 11 ಸ್ಕ್ವೇರ್ ಅಂದರೆ 121 ಮೈನಸ್ 1 ಈಕ್ವಲ್ ಟು 120. ಈಗ ಸಬ್ ಗ್ರೂಪ್ ಬೇಕು. ನಂಬರ್ ಆಫ್ ಸಬ್ ಗ್ರೂಪ್ಸ್. ನಂಬರ್ ಆಫ್ ಸಬ್ ಗ್ರೂಪ್ಸ್ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಆರ್ಡರ್ P ಎಷ್ಟಿದ್ದಾವೆ? 120 ಡಿವೈಡೆಡ್ ಬೈ ಪೈ ಆಫ್ P ಅಂದರೆ ಏನಿಲ್ಲಿ? 11. ಎಷ್ಟಾಗುತ್ತೆ? 120 ಡಿವೈಡ್ ಬೈ ಪೈ ಆಫ್ P. ಯಾವಾಗಲೂ ಪೈ ಆಫ್ ಪಿದ ಆರ್ಡರ್ ಏನಾಗಿರುತ್ತೆ? P ಮೈನಸ್ 1. ಸೊ 11 ಮೈನಸ್ 1 10. ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 12 ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ರೂಪಿನ ಆರ್ಡರ್ ಏನು? 121 ಅಂದರೆ 11 ಸ್ಕ್ವೇರ್. ಇದು P ಸ್ಕ್ವೇರ್ ಇದ್ರೆ ಯಾವಾಗಲೂ ಏನಾಗಿರುತ್ತೆ? ಇದು ಅಬೇಲಿ ಏನಾಗಿರುತ್ತೆ ಅಂದರೆ ನಮ್ಗೆ ಎರಡೇ ಪಾಸಿಬಲ್. ಒಂದು Z121 ಆದರೂ ತೊಗೋಬೋದು, ಇನ್ನೊಂದು Z11 ಕ್ರಾಸ್ Z11 ಆದರೂ ತೊಗೋಬೋದು. ಇಲ್ಲಿ ನಾನು ಅಬೇಲಿ ಗ್ರೂಪ್ ಎಕ್ಸಿಸ್ಟ್ ಆಗಲ್ಲ P ಸ್ಕ್ವೇರ್. ಸೊ ಇಲ್ಲಿ Z11 ಕ್ರಾಸ್ Z11 ತೊಗೊಂಡ್ರೆ ಎಷ್ಟು ಬಂತು? ಆರ್ಡರ್ 11 ಇರ್ತಕ್ಕಂಥ ಸಬ್ ಗ್ರೂಪ್ ಎಷ್ಟಿದ್ದಾವೆ? 12 ಇದ್ದಾವೆ. ಹೌದಾ? ಅದೇನಲ್ಲಿ Z121 ತೊಗೊಂಡ್ರೆ ಏನು ಬಂತು? ಸೈಕ್ಲಿಕ್ ಆಗುತ್ತೆ. ಆರ್ಡರ್ 11 ಇರ್ತಕ್ಕಂಥ ಸಬ್ ಗ್ರೂಪ್ ಎಷ್ಟಿದೆ? 1 ಇದೆ. ಬಟ್ ಅವ್ರೇನು ಕೇಳಿದ್ದಾರೆ? ಆರ್ಡರ್ ಸಬ್ ಗ್ರೂಪ್ 11 ಇರ್ತಕ್ಕಂಥ ಅಂದರೆ ಆರ್ಡರ್ 11 ಇರ್ತಕ್ಕಂಥ ಸಬ್ ಗ್ರೂಪ್ಗಳು ಎಷ್ಟಿರಬೇಕು? 2 ಇರ್ತಾವೆ ಅಂತ ಕೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಎಕ್ಸಿಸ್ಟ್ ಆಗಲ್ಲ ಅಂತ. ಇದ್ದರೆ 1 ಇರುತ್ತೆ, ಇಲ್ಲಾಂದರೆ ಇದ್ದರೆ 12 ಇರುತ್ತೆ. ಅರ್ಥ ಆಯ್ತಾ? ಹಲೋ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದರೆ P ಸ್ಕ್ವೇರ್ ಅಲ್ವಾ, ಸೈಕ್ಲಿಕ್ ಆಗಬೇಕು ಇಲ್ಲ ಅಬಿಲಿಯನ್ ಆಗಬೇಕು. ಅವೆರಡು ಬಿಟ್ಟು ಬೇರೆ ಯಾವುದೋ ಒಂದು ಇಲ್ಲಿ ಆಪ್ಷನ್ ಇಲ್ಲ. ಸೈಕ್ಲಿಕ್ ಆದರೆ ಯಾವಾಗಲೂ ಯೂನಿಕ್ ಇರುತ್ತೆ, ಒಂದೇ ಇರುತ್ತೆ 11 ಆರ್ಡರ್. ಅದೇ ಅಬಿಲಿಯನ್ ಆದಾಗ ನಾವು ಇಲ್ಲಿ ಪ್ರೂವ್ ಮಾಡಿದಾಗ ಏನು ಬಂತು? 120 ಡಿವೈಡ್ ಬೈ 12 ಬಂತು. ಅದು 12 ಬರುತ್ತೆ. ಅಂದರೆ ಸಿಕ್ಕರೆ 12 ಸಿಗುತ್ತೆ, ಇಲ್ಲ 1 ಸಿಗುತ್ತೆ. ಯಾವುದೇ ಕಾರಣಕ್ಕೂ 2 ಸಬ್ ಗ್ರೂಪ್ ಸಿಗಲ್ಲ ವಿಚ್ ಆರ್ ಹ್ಯಾವಿಂಗ್ ಆರ್ಡರ್ 11 ಇರ್ತಕ್ಕಂಥವು ಅಂತೇಳಿ. ದೇರ್ ಡಸ್ ನಾಟ್ ಎಕ್ಸಿಸ್ಟ್ 2 ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 11 ಇನ್ ಗ್ರೂಪ್ ಆಫ್ ಆರ್ಡರ್ 121 ಅಂತ. ನೆಕ್ಸ್ಟ್ ಕ್ವಶನ್. ಇದು ಹೇಳ್ತಾರೆ ನಿನ್ನೆ ಇದೇ ಥರದ ಸೇಮ್ ಕ್ವಶನ್, ಅಲ್ಲಿ ಆಪ್ಷನ್ ಮಾತ್ರ ಬೇರೆ ಇತ್ತು. ಕ್ವಶನ್ ಸ್ಟೇಟ್ಮೆಂಟ್ ಸೇಮ್ ಇದೆ, ಆಪ್ಷನ್ ಚೇಂಜ್ ಇತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಗ್ರೂಪ್ ಕಂಟೇನ್ಸ್ ಎ ಯೂನಿಕ್ ನಾರ್ಮಲ್ ಸಬ್ ಗ್ರೂಪ್ ಆಫ್ ಆರ್ಡರ್ 4. ನಿನ್ನೆ ಕೂಡ ಆರ್ಡರ್ 4 ಇತ್ತು. ಯಾವುದಾಗುತ್ತೆ? ಯಾರಾದರೂ ಟ್ರೈ ಮಾಡ್ತೀರಾ? ಫಸ್ಟ್ ಆಪ್ಷನ್ ಏನಿದೆ ಇಲ್ಲಿ? Z2 ಕ್ರಾಸ್ Z4. ಆಪ್ಷನ್ ಎ Z2 ಕ್ರಾಸ್ Z4. ಇಲ್ಲಿ Z2 ಕ್ರಾಸ್ Z4 ಇದಕ್ಕೆ ನಾರ್ಮಲ್ ಸಬ್ ಗ್ರೂಪ್ ಯಾವ್ಯಾವ ಇರ್ತವೆ? ಈ Z2 ಕ್ರಾಸ್ Z4ಗೆ ನಾರ್ಮಲ್ ಸಬ್ ಗ್ರೂಪು ಒಂದು Z2 ಕ್ರಾಸ್ Z2 ಇರುತ್ತೆ, ಇನ್ನೊಂದು Z4. ಎರಡು ನಾರ್ಮಲ್ ಸಬ್ ಗ್ರೂಪ್ಸ್.
ಬಟ್ ಅವ್ರೇನು ಹೇಳಿದ್ದಾರೆ, ಕಂಟೈನ್ಸ್ ಯೂನಿಕ್ ನಾರ್ಮಲ್ ಸಬ್ ಗ್ರೂಪ್. ಬಟ್ ಎಷ್ಟಿದ್ದಾವೆ? ಇದು ಕೂಡ ಆರ್ಡರ್ 4, ಇದು ಕೂಡ ಆರ್ಡರ್ 4. ಸೊ ಎಷ್ಟು ಆಪ್ಷನ್ ಇದಾವೆ ಇಲ್ಲಿ? 2 ಇದಾವೆ. ಬಟ್ ಅವ್ರು ಹೇಳಿದ್ದೇನೆ ಯೂನಿಕ್. ಸೊ ಆಪ್ಷನ್ ಏನಾಗುತ್ತೆ ಇಲ್ಲಿ? ರೈಟ್ ಆಗಲ್ಲ. ಆಪ್ಷನ್ ಈಸ್ ರಾಂಗ್. ಇಲ್ಲ, ಬರ್ತೀನಿ ಫಸ್ಟ್ ಆಪ್ಷನ್ ಸಿಗೆ ಬರ್ತೀನಿ. ಆಪ್ಷನ್ ಬಿ ಸ್ವಲ್ಪ ಲೆಂತ್ ಇದೆ, ಅದನ್ನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಆಪ್ಷನ್ ಫಸ್ಟ್ ಡಿ ನೋಡೋಣ. ನಾನು ಆಪ್ಷನ್ ಡಿನ ಏನಂತ ಬರಿಬೋದು? Z2 ಕ್ರಾಸ್ Z2 ಕ್ರಾಸ್ Z2 ಅಂತ ಬರಿಬೋದು. ನಾನು ಇದಕ್ಕೆ ಸಬ್ ಗ್ರೂಪು ಆರ್ಡರ್ 4 ಇರೋದು ಎಕ್ಸಿಸ್ಟ್ ಆಗಬೇಕಾದ್ರೆ ಇದರಲ್ಲಿ ಎಲಿಮೆಂಟ್ ಆಫ್ ಆರ್ಡರ್ 4 ಇರಬೇಕು ಫಸ್ಟ್. ಇದರಲ್ಲಿ ಎಲಿಮೆಂಟ್ ಆಫ್ ಆರ್ಡರ್ 4 ಇದೆಯಾ? ಇಲ್ಲಿ ನೋಡಿ, ಇದನ್ನು ಡಿವೈಸರ್ಸ್ ಏನು 1 2 1 2 1 2. ಸೊ ಯಾವುದೇ LCM ತೊಗೊಂಡ್ರೆ ಏನು ಬರಲ್ಲ ನನಗೆ ಇಲ್ಲಿ? 4 ಬರಲ್ಲ. ಸೊ ಎಲಿಮೆಂಟ್ ಆಫ್ ಆರ್ಡರ್ 4 ಬರಲ್ಲ ಅಂದರೆ ಸಬ್ ಗ್ರೂಪ್ ಆಫ್ ಆರ್ಡರ್ 4 ಇದರಲ್ಲಿ ಎಕ್ಸಿಸ್ಟ್ ಆಗಲ್ಲ ಅಂತ. ಅರ್ಥ ಆಗ್ತಿದೆ ಅದು? ಇಲ್ಲಿ ಈ ಗ್ರೂಪಿಗೆ ಆರ್ಡರ್ 4 ಇರ್ತಕ್ಕಂಥ ಸಬ್ ಗ್ರೂಪ್ ಯಾವುದೂ ಇರಲ್ಲ ಅಂತ. ಹೈಯೆಸ್ಟ್ ಆರ್ಡರ್ ಏನು 2 ಸಬ್ ಗ್ರೂಪ್ದು. ಸೊ ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ. ಈಗ ಆಪ್ಷನ್ ಸಿ. ಆಪ್ಷನ್ ಸಿ ಏನಿದೆ? ಕ್ವಾಟರ್ನಿಯನ್ ಗ್ರೂಪ್. ಸೊ ಇದು ತುಂಬ ಇಂಪಾರ್ಟೆಂಟು, ತುಂಬ ಸರಿ ಕೇಳ್ತಾರೆ. ಕ್ವಾಟರ್ನಿಯನ್ ಗ್ರೂಪ್ ಮೇಲೆ ಲಾಸ್ಟಲ್ಲಿ ಒಂದು ಕ್ವಶನ್ ಇದೆ ಸಪ್ರೇಟ್ ಆಗಿದ್ರೆ ಅದನ್ನು ಮಾಡೋಣ. ಕ್ಯೂವೇಟ್ ಗ್ರೂಪ್ ಹೆಂಗಿರುತ್ತೆ? ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಐ ಪ್ಲಸ್ ಆರ್ ಮೈನಸ್ ಜೆ. ಓಕೆ, ಇಲ್ಲಿ ಯಾವಾಗಲೂ ಐ ಇಂಟು ಜೆ ಇಸ್ ನಾಟ್ ಈಕ್ವಲ್ ಟು ಜೆ ಇಂಟು ಐ. ಅದೇ ಥರ ಐ ಇಂಟು ಕೆ ಇಸ್ ನಾಟ್ ಈಕ್ವಲ್ ಟು ಕೆ ಇಂಟು ಐ. ಸೊ ಇದು ನಾನ್ ಅಬಿಲಿಯಂಗ್ ಗ್ರೂಪ್. ಕಮ್ಯುಟೇಟಿವ್ನ ಸ್ಯಾಟಿಸ್ಫೈ ಮಾಡಲ್ಲ. ಇದು ನಾನ್ ಅಬಿಲಿಯಂಗ್ ಗ್ರೂಪ್. ಇದಕ್ಕೆ ಸಬ್ ಗ್ರೂಪ್ಸ್ ಯಾವ್ಯಾವು? ಫಸ್ಟ್ H1 ಈಕ್ವಲ್ ಟು ಐಡೆಂಟಿಟಿ ಅಂದರೆ 1 ಐಡೆಂಟಿಟಿ ಎಲಿಮೆಂಟ್. ಆಮೇಲೆ H2 ಪ್ಲಸ್ ಆರ್ ಮೈನಸ್ 1, H3 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಐ, H4 ಪ್ಲಸ್ ಆರ್ ಮೈನಸ್ 1 ಎಸ್ ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಜೆ, H5 ಪ್ಲಸ್ ಆರ್ ಮೈನಸ್ ಕೆ. ಲಾಸ್ಟಲ್ಲಿ ಕ್ಯೂವೇಟ್ ಗ್ರೂಪ್ ಇಟ್ ಸೆಲ್ಫ್. ಇನ್ನೊಂದು ಯಾವುದೇ ಒಂದು ಗ್ರೂಪ್ನ ನಾನು ನಾರ್ಮಲ್ ಅಂತ, ಯಾವುದೋ ಒಂದು ಸಬ್ ಗ್ರೂಪ್ನ ನಾರ್ಮಲ್ ಅಂತ ಕರಿಬೇಕಂದ್ರೆ ಒಂದು ಇಂಡೆಕ್ಸ್ 2 ಬಂದರೆ ಅದು ಯಾವಾಗಲೂ ನಾರ್ಮಲ್ ಆಗಿರುತ್ತೆ. ಇಂಡೆಕ್ಸ್ ಅಂದರೆ ಏನಂದರೆ, ಇಂಡೆಕ್ಸ್ ಅಂದರೆ ಆರ್ಡರ್ ಆಫ್ ಗ್ರೂಪ್ ಡಿವೈಡೆಡ್ ಬೈ ಆರ್ಡರ್ ಆಫ್ ಸಬ್ ಗ್ರೂಪ್. ಅದೆಷ್ಟು ಬರುತ್ತೋ ಅದು ಇಂಡೆಕ್ಸ್. ಇವಾಗ ನೋಡಿ, ಇದೇನಿದೆ H3 ಇದೆ, H4 H5 ಇದೆಲ್ಲ ಆರ್ಡ್ರ್ ಏನು? ಎಲ್ಲ ಗ್ರೂಪಿನ ಆರ್ಡರ್ಗಳೇನು? 4. H3ದು ಆರ್ಡರ್ 4, H4ದು ಆರ್ಡರ್ 4, H5ದು ಆರ್ಡರ್ 4. ಅಂದರೆ ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಕೆ 4 ಎಲಿಮೆಂಟ್ಸ್ ಇದ್ದಾವೆ. ಹೌದಾ? ಸೊ ಇಲ್ಲಿ ಆರ್ಡರ್ ಆಫ್ ಜಿ ಎಷ್ಟು? 8. ಜಿದು ಆರ್ಡರ್ ಎಷ್ಟು ಇಲ್ಲಿ? 8. ಜಿದು ಆರ್ಡರ್ ಎಷ್ಟು? ಕ್ಯೂವೇಟ್ದು ಆರ್ಡರ್ ಎಷ್ಟು? 8. ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಪ್ಲಸ್ ಆರ್ ಮೈನಸ್ ಕೆ ಅಂದರೆ 8 ಎಲಿಮೆಂಟ್ಸ್ ಇದ್ದಾವೆ ಅಂತ. ಹೌದಾ? ಗ್ರೂಪ್ದು ಕ್ವಾಟರ್ನಿಯನ್ ಗ್ರೂಪ್ ಆರ್ಡ್ರು 8. ಇಲ್ಲಿ H3 H4 H5 ಇದು ಆರ್ಡ್ರು 4. ಈಗ ನಾನು 8/4 ಮಾಡಿದ್ರೆ ಏನಾಗುತ್ತೆ? 2 ಬರುತ್ತೆ. ಅಂದರೆ ಇಂಡೆಕ್ಸ್ ಆರ್ಡರ್ ಆಫ್ ಗ್ರೂಪ್ ಡಿವೈಡ್ ಬೈ ಆರ್ಡರ್ ಆಫ್ ಸಬ್ ಗ್ರೂಪ್. ನನಗೆ ಡಿವೈಡ್ ಮಾಡಿ ಎಷ್ಟು 2 ಬರುತ್ತೆ. ಅಂದರೆ 3 ಕೂಡ ಏನಾಗ್ತವೆ? ನಾರ್ಮಲ್ ಸಬ್ ಗ್ರೂಪ್ ಅಂತ. ಸೊ H3 H4 H5 ಇವೆಲ್ಲ ಏನಾಗ್ತವೆ? ನಾರ್ಮಲ್ ಸಬ್ ಗ್ರೂಪ್. ಇಲ್ಲಿ ನಾರ್ಮಲ್ ಸಬ್ ಗ್ರೂಪ್ ಟೋಟಲ್ ಎಷ್ಟಿದ್ದಾವೆ? 3 ಇದೆ. ಬಟ್ ಅವ್ರು ಕೇಳಿರೋದೇನು ಇಲ್ಲಿ? ಅವ್ರು ಕೇಳಿರೋದೇನು? ಯೂನಿಕ್ ನಾರ್ಮಲ್ ಸಬ್ ಗ್ರೂಪ್. ಸೊ ಇಲ್ಲಿ ಕ್ಯೂವೇಟ್ ಕೂಡ ಏನಾಗುತ್ತೆ? ರಾಂಗ್ ಆಪ್ಷನ್. ಗೊತ್ತಾಯ್ತು ಅದು? ಓಕೆ, ಸ್ವಲ್ಪ ಈಗ ಕ್ಯೂವೇಟ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನೋಡಿ. ಕ್ಯೂವೇಟ್ ಹೆಂಗಿರುತ್ತೆ, ಅದ್ರದ್ದು ಸೆಂಟ್ರ್ ಹೆಂಗಿರುತ್ತೆ ಏನಂತ, ಅಥವಾ ನಾರ್ಮಲ್ ಸಬ್ ಗ್ರೂಪ್ ಯಾವ ಥರ ಬರಿತೀವಿ ಅದರಲ್ಲಿ. ಸೊ ಅದು ಡಿ ಎನ್ ಗ್ರೂಪಲ್ಲಿ ನಾರ್ಮಲ್ ಸಬ್ ಗ್ರೂಪ್ಸ್ ಯಾವಾಗಲೂ ಹೆಂಗಿರ್ತವೆ? ಗ್ರೂಪ್ ಡಿ ಎನ್ ಅಂದರೆ ನಂಬರ್ ಆಫ್ ನಾರ್ಮಲ್ ಸಬ್ ಗ್ರೂಪ್ಸ್. ನಂಬರ್ ಆಫ್ ನಾರ್ಮಲ್ ಸಬ್ ಗ್ರೂಪ್ಸ್ ಹೆಂಗಿರುತ್ತೆ ಅದರಲ್ಲಿ? ನಂಬರ್ ಆಫ್ ನಾರ್ಮಲ್ ಸಬ್ ಗ್ರೂಪ್ಸ್ ಟೌ ಆಫ್ ಎನ್ ಪ್ಲಸ್ 1. ಎನ್ ಏನಾದರೂ ಆಡ್ ಆಗಿದ್ರೆ, ಇಲ್ಲಿ ಟೌ ಆಫ್ ಎನ್ ಅಂದರೆ ನಂಬರ್ ಆಫ್ ಡಿವೈಸರ್ಸ್, ನಂಬರ್ ಆಫ್ ಪಾಸಿಟಿವ್ ಡಿವೈಸರ್ಸ್ ಆಫ್ ಎನ್. ಹೇಳ್ತೀನಿ, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಟೌ ಆಫ್ ಎನ್ ಪ್ಲಸ್ 3, ಎನ್ ಈಸ್
ಈವನ್. ಎನ್ ಈಸ್ ಈವನ್ ಅಂದರೆ ಎನ್ ಆಡ್ ಆಗಿದ್ದಾಗ ನಾರ್ಮಲ್ ಸಬ್ ಗ್ರೂಪ್ ಎಷ್ಟಿರುತ್ತೆ? ಟವ್ ಆಫ್ ಎನ್ ಪ್ಲಸ್ ಒನ್. ಎನ್ ಏನಾದರೂ ಈವನ್ ಆದರೆ ಟವ್ ಆಫ್ ಎನ್ ಪ್ಲಸ್ 3. ಫಾರ್ ಎಕ್ಸಾಂಪಲ್ ಈಗ D4 ತೊಗೊಂಡ್ರೆ ಟವ್ ಆಫ್ 4 ಪ್ಲಸ್ 3. ಯಾಕಂದರೆ ಎನ್ ಏನಾಗಿದೆ? ಈವನ್ ಆಗಿದೆ. 4ನ ಡಿವೈಸರ್ಸ್ ಯಾವ್ಯಾವು? 4ನ ಯಾವ ಡಿವೈಡ್ ಮಾಡುತ್ತೆ? 1 ಡಿವೈಡ್ ಮಾಡುತ್ತೆ, 2 ಡಿವೈಡ್ ಮಾಡುತ್ತೆ, ಮತ್ತು 4 ಡಿವೈಡ್ ಮಾಡುತ್ತೆ. ಸೊ ಟವ್ ಆಫ್ 4 ನಂಬರ್ ಆಫ್ ಡಿವೈಸರ್ಸ್ ಎಷ್ಟು? 3. ಎಷ್ಟಿದ್ದಾವೆ? 3 ಇದ್ದಾವೆ. ಪ್ಲಸ್ 3 ಅಂದರೆ 6. ಅಂದರೆ ಇಲ್ಲಿ D4ಗೆ ನಾರ್ಮಲ್ ಸಬ್ ಗ್ರೂಪ್ ಎಷ್ಟಿದ್ದಾವೆ? 6 ಇದ್ದಾವೆ. ಇವಾಗ ಅದೇ ನಾನು D5 ಅಂತ ಕನ್ಸಿಡರ್ ಮಾಡ್ತೀನಿ. D5 ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ? ಇದು ಕೂಡ ಟವ್ ಆಫ್ 5 ಪ್ಲಸ್ 1 ಇಲ್ಲ. ಯಾಕಂದರೆ ಎನ್ ಏನಾಗಿದೆ? ಆಡ್ ಆಗಿದೆ. ಟವ್ ಆಫ್ 5 ಅಂದರೆ ಎಷ್ಟು? ಡಿವೈಸರ್ಸ್ ಯಾವ್ಯಾವು? 5ನ ಡಿವೈಡ್ ಮಾಡ್ತಕ್ಕಂಥ ಡಿವೈಸರ್ಸ್ ಯಾವ್ಯಾವು? 1 ಡಿವೈಡ್ ಮಾಡುತ್ತೆ, 5 ಡಿವೈಡ್ ಮಾಡುತ್ತೆ. ಸೊ 2 ಪ್ಲಸ್ 1 ಈಕ್ವಲ್ ಟು ಎಷ್ಟಾಗುತ್ತೆ? 3. ಅಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಆಪ್ಷನ್ ಯಾವುದು ನೋಡೋಣ. ಅವ್ರು ಕೊಟ್ಟಿರೋದ್ರಲ್ಲಿ D4 ನಾನು ಎಕ್ಸಾಂಪಲಲ್ಲಿ ತೊಗೊಂಡು ಹೇಳಿದೆ. D4 ಆದರೆ ಎಷ್ಟಾಗುತ್ತೆ? ನಾರ್ಮಲ್ ಸಬ್ ಗ್ರೂಪು 6 ಬರುತ್ತೆ. ಬಟ್ ಅವ್ರು ಏನು ಹೇಳಿದ್ದಾರೆ? ಯೂನಿಕ್ ಬರಬೇಕಂದ್ರೆ ಯಾವುದೂ ಆಪ್ಷನ್ ಕೂಡ ರೈಟ್ ಅಲ್ಲ. ಇದು ಗೇಟ್ ಎಕ್ಸಾಮಲ್ಲಿ ಗ್ರೇಸ್ ಮಾರ್ಕ್ಸಿಗೆ ಕೊಟ್ಟಿದ್ದರು. ಈ ಕ್ವಶನಿಗೆ ಗ್ರೇಸ್ ಬಂದಿತ್ತು. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ಯಾವುದು ಕೂಡ ಕರೆಕ್ಟ್ ಇಲ್ಲ ಅಂತ ನನ್ನ ಅಬ್ದ್ಯಾವು. DN ಈಕ್ವಲ್ ಟು 2 ಅಂದರೆ ಆರ್ಡರ್ ಆಫ್ DN. ಈಗ DN ಆರ್ಡರ್ ಹೆಂಗಿರುತ್ತೆ? ಆರ್ಡರ್ ಆಫ್ DN 2n ಅಂತ. ಈಗ D4 ಆರ್ಡ್ರು 8 ಅಂತ, D5 ಆರ್ಡ್ರು 10 ಅಂತ ಆರ್ಡರ್ ಹೇಳಿದ್ದು ನಾನು. ಇಲ್ಲಿ ಪರ್ಮಿಟೇಷನ್ ಗ್ರೂಪಲ್ಲಿ SNಲ್ಲಿ ಆರ್ಡರ್ ಏನಾಗುತ್ತೆ? n ಫ್ಯಾಕ್ಟೋರಿಯಲ್ ಯಾವ ಥರ, ಇಲ್ಲಿ DNಲ್ಲಿ 2n ಆರ್ಡರು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಇಲ್ಲಿ. ವಾಟ್ ಈಸ್ ದ ನಂಬರ್ ಆಫ್ ಈವನ್ ಪಾಸಿಟಿವ್ ಇಂಟೀಜರ್ಸ್ n such that every group of order n is abelian? ಅಂದರೆ ನಾವು ಯಾವುದಾದ್ರು ಒಂದು ಈವನ್ ನಂಬರ್ ಆರ್ಡರ್ ಇರ್ತಕ್ಕಂಥ ಗ್ರೂಪ್ಗಳು ತೊಗೊಂಡ್ರೆ ಯಾವ್ಯಾವ ಈವನ್ ನಂಬರ್ ಆರ್ಡರ್ಗೆ ಗ್ರೂಪ್ ಯಾವಾಗಲೂ ಅಬೇಲಿಯನ್ ಆಗಿರುತ್ತೆ ಅಂತ ನಾನು ಹೇಳಿದೆ. ಗ್ರೂಪಿನ ಆರ್ಡರ್ ಏನಾದರೂ 1 2 3 4 ಇಲ್ಲಿವರೆಗಿದ್ರೆ ಏನಾಗುತ್ತೆ? ಇದು ಆಲ್ವೇಸ್ ಅಬೇಲಿಯನ್. ಅವ್ರು ಬರೀ ಈವನ್ ಕೇಳಿರೋದು. ಅಂದರೆ ಇಲ್ಲಿ ಈವನ್ ಅಂದರೆ ಏನಾಗುತ್ತೆ? ಅವ್ರು ಕೇಳಿದ್ರು ಈವನ್ ಪಾಸಿಟಿವ್ ನಂಬರ್ಸ್. ಅಂದರೆ ಇಲ್ಲಿ ಈವನ್ ಪಾಸಿಟಿವ್ ನಂಬರ್ ಅಂದರೆ ಯಾವ್ಯಾವ ಪಾಸಿಬಲ್ಲು? ಒಂದು ಆರ್ಡರ್ ಆಫ್ ದ ಗ್ರೂಪ್ ಇಲ್ಲಿ 2 ಆಗಿರ್ಬೇಕು ಅಥವಾ 4 ಆಗಿರ್ಬೇಕು. ಇಲ್ಲಿ ಒಂದು ವೇಳೆ 6 ತೊಗೊಂಡ್ರೆ ಏನಾಗುತ್ತೆ? S3 ಎಕ್ಸಿಸ್ಟ್ ಆಗುತ್ತೆ. ಸೊ ಇದೇನಿದೆ? ನಾನ್ ಅಬೇಲಿಯನ್ ಗ್ರೂಪ್. S3 ನಾನ್ ಅಬೇಲಿಯನ್ ಗ್ರೂಪ್. ಇದ್ರ ಆರ್ಡರ್ 6. ಇದು ಕೂಡ ಈವನ್. ಅಂದರೆ ಆರ್ಡರ್ 1 ಇರ್ತಕ್ಕಂಥ ಗ್ರೂಪ್, ಆರ್ಡರ್ 2 ಇರ್ತಕ್ಕಂಥ ಗ್ರೂಪ್, ಆರ್ಡರ್ 3, ಆರ್ಡರ್ 4 ಇರ್ತಕ್ಕಂಥ ಗ್ರೂಪ್ ಯಾವಾಗಲೂ ಏನಾಗಿರುತ್ತೆ? ಅಬೇಲಿಯನ್ ಆಗಿರುತ್ತೆ. ಬಟ್ ಅವ್ರು ಕೇಳಿರ್ತಕ್ಕಂಥದ್ದು ಈವನ್ ಪಾಸಿಟಿವ್ ಇಂಟೀಜರ್ಸ್. ಸೊ ಈವನ್ ಪಾಸಿಟಿವ್ ಇಂಟೀಜರ್ಸ್ ಅನ್ನೋದ್ರಿಂದ ಇಲ್ಲಿ ಎಷ್ಟು? ಒಂದು ಅದರದ್ದು 2 ಆದ್ರಾಗಿರ್ಬೋದು, n 4 ಆದ್ರಾಗಿರ್ಬೋದು. ಸೊ ಇಲ್ಲಿ 1 ನಂತರ ಆಗೋಕ್ಕಾಗಲ್ಲ. ಆಲ್ರೆಡಿ ಅವರೇ ಈವನ್ ಪಾಸಿಟಿವ್ ಇಂಟೀಜರ್ ಅಂತ ಕೇಳಿದ್ದಾರೆ. ಸೊ 1 ನಂತರ ಆಗಲ್ಲ. ಇಲ್ಲಿ ಗ್ರೇಟರ್ ದೆನ್ 2. ಇಲ್ಲಿ ಗ್ರೇಟರ್ ದೆನ್ 2 ಮತ್ತು ಈವನ್ ನಂಬರ್ ಯಾವುದು? 6 ತೊಗೊಳ್ತೀನಿ ನಾನು. ಗ್ರೇಟರ್ ದೆನ್ 2 ಮತ್ತು ಇಲ್ಲಿ ಈವನ್ ನಂಬರ್ 6 ತೊಗೊಂಡ್ರೆ ಏನಾಗುತ್ತೆ? ಇದು ಗ್ರೇಟರ್ ದೆನ್ 2 ಹೌದಾ? 6 ಗ್ರೇಟರ್ ದೆನ್ 2 ಮತ್ತು ಈವನ್ ನಂಬರ್ ಇದೇನಾಗಲ್ಲ, ಯಾವಾಗಲೂ ಅಬೇಲಿಯನ್ ಆಗಲ್ಲ. ಸೊ ಇದು ಕೂಡ ಆಪ್ಷನ್ ರಾಂಗ್. ಅಂದರೆ ನಮಗಿರ್ತಕ್ಕಂಥ ಎರಡೇ ಆಪ್ಷನ್ ಕರೆಕ್ಟ್. ಯಾವುದು? ಒಂದು ಗ್ರೂಪಿನ ಆರ್ಡರ್ 2 ಆಗಿರ್ಬೇಕು, ಅಂದರೆ n 2 ಆಗಿರ್ಬೇಕು ಅಥವಾ n 4 ಆಗಿರಬೇಕು. ಸೊ ಇಲ್ಲಿ ಇನ್ಫಿನಿಟ್ ಕೂಡ ಆಗಿರಲ್ಲ, ಎರಡೇ ಪಾಸಿಬಿಲಿಟಿ. ಸೊ ನಮಗಿಲ್ಲಿ ಆಪ್ಷನಲ್ಲಿ 4 ಇಲ್ಲ, 2 ಮಾತ್ರ ಇದೆ. ಸೊ ಹಾಗಾಗಿ ಇಲ್ಲಿ 2 ಈಸ್ ಕರೆಕ್ಟ್, ಅಂದರೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ. ಒಂದು ವೇಳೆ ಮತ್ತೊಂದು ಯಾವುದನ್ನ ಒಂದು ಆಪ್ಷನಲ್ಲಿ 4ನ ಕೊಟ್ಟಿದ್ರೆ 2 ಆಪ್ಷನ್ ರೈಟ್ ಆಗ್ತದೆ. ಅಂದರೆ ಪಾರ್ಟ್ ಸಿಯಲ್ಲಿ ಈ ಥರ ಕೊಡ್ತಾರೆ ನೆಟ್ಟಲ್ಲಿ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕ್ವೆಶನ್ ಇದೆ. ಜಸ್ಟ್ ಇವಾಗಲೇ ಹೇಳಿದೆ ನಾನು ಕ್ಯೂವೇಟ್ ಬಗ್ಗೆ, ಸಬ್ ಗ್ರೂಪ್ಸ್ ಹೆಂಗಿರ್ತವೆ ಅಂತೇಳಿ. ಕ್ಯೂವೇಟ್ ಗ್ರೂಪ್ ಹೆಂಗಿರುತ್ತೆ? ಕ್ಯೂವೇಟ್ ಎಸ್ ಕರೆಕ್ಟ್ ನೀವು ಹೇಳಿರೋದು. ಕ್ಯೂವೇಟ್ ಈಕ್ವಲ್ ಟು +or -1 +or -2
ಸಾರಿ ಪ್ಲಸ್ ಆರ್ ಮೈನಸ್ ಐ ಪ್ಲಸ್ ಆರ್ ಮೈನಸ್ ಜೆ ಪ್ಲಸ್ ಆರ್ ಮೈನಸ್ ಕೆ. ಸಬ್ ಗ್ರೂಪ್ಸ್ ಯಾವ್ಯಾವ ಇರ್ತವೆ? H1 ಈಕ್ವಲ್ ಟು ಐಡೆಂಟಿಟಿ E1 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಐ S4 equal to plus or minus 1 comma plus or minus j. H5 equal to plus or minus 1 comma plus or minus k. ಕೊನೆಯಲ್ಲಿ S6 equal to Q8. ಇದು Q8 ಬಗ್ಗೆ ಒಂದು ರಿಸಲ್ಟ್ ಇದೆ ನೆನ್ಪಿಟ್ಕೊಳ್ರಿ. ಏನಂದರೆ ಗ್ರೂಪು ನಾನ್ ಅಬಿಲಿಯನ್, ಗ್ರೂಪು ನಾನ್ ಅಬಿಲಿಯನ್. ಬಟ್ ಈ ಗ್ರೂಪಿಗೆ ಇರ್ತಕ್ಕಂಥ ಎಲ್ಲ ಪ್ರಾಪರ್ ಸಬ್ ಗ್ರೂಪ್ಗಳು ಸೈಕ್ಲಿಕ್. ಕ್ವಶನ್ ಕೇಳಿರೋದೇನಿಲ್ಲಿ, ದ ನಂಬರ್ ಆಫ್ ಸೈಕ್ಲಿಕ್ ಸಬ್ ಗ್ರೂಪ್ಸ್ ಆಫ್ ದ Q8 ಗ್ರೂಪ್ ಈಸ್ ಎಸ್ ಸೈಕ್ಲಿಕ್ ಸಬ್. ಇದು ನಾನ್ ಅಬಿಲಿಯನ್ ಗ್ರೂಪ್, ಬಟ್ ಇದಕ್ಕಿರ್ತಕ್ಕಂಥ ಎಲ್ಲ ಪ್ರಾಪರ್ ಸಬ್ ಗ್ರೂಪ್ ಅಂದರೆ ಇಲ್ಲಿ ಐಡೆಂಟಿಟಿ ಬರಲ್ಲ. ಇದೆಷ್ಟೇ ಬಟ್ ಐಡೆಂಟಿಟಿ ಯಾವಾಗಲೂ ಸೈಕ್ಲಿಕ್ ಆಗಿರ್ತೀವಿ. ಪ್ರಾಪರ್ ಸಬ್ ಗ್ರೂಪ್ ಕೂಡ ಸೈಕ್ಲಿಕ್, ಇದು ಕೂಡ ಸೈಕ್ಲಿಕ್. ಇಲ್ಲಿ ನಂಬರ್ ಆಫ್ ಅಂದರೆ ಇದನ್ನು ಇನ್ಕ್ಲೂಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇವೆಲ್ಲ ಸೈಕ್ಲಿಕ್. ಇಲ್ಲೇನಾದ್ರು ಕ್ವಶನಲ್ಲಿ ದಿ ನಂಬರ್ ಆಫ್ ಪ್ರಾಪರ್ ಸೈಕ್ಲಿಕ್ ಸಬ್ ಗ್ರೂಪ್ ಆಫ್ Q8 ಅಂತಿದ್ರೆ 4 ಆಗ್ತಿತ್ತು ಆನ್ಸರ್. ಎಷ್ಟು? 1 2 3 4. ಸೊ ನಂಬರ್ ಆಫ್ ಸೈಕ್ಲಿಕ್ ಸಬ್ ಗ್ರೂಪ್ಸ್ ಆಫ್ Q8 ಎಷ್ಟಾಗುತ್ತೆ? 5 ಅಂತ. ಅಂದರೆ ಗ್ರೂಪ್ ಇಟ್ಸೆಲ್ ಬಿಟ್ಟು ಉಳಿದಿದ್ದು ಎಲ್ಲ ಗ್ರೂಪ್ಗಳು ಏನಾಗ್ತವೆ? ಸೈಕ್ಲಿಕ್ ಆಗ್ತವೆ. ಗ್ರೂಪ್ ನಾನ್ ಅಬಿಲಿಯನ್ ನೆನ್ಪಿಡ್ರಿ, ಗ್ರೂಪ್ ನಾನ್ ಅಬಿಲಿಯನ್. ಆ ಗ್ರೂಪಿಗೆ ಇರ್ತಕ್ಕಂಥ ಎಲ್ಲ ಪ್ರಾಪರ್ ಸಬ್ ಗ್ರೂಪ್ ಏನಾಗುತ್ತೆ? ಸೈಕ್ಲಿಕ್ ಆಗುತ್ತೆ ವಿತ್ ಐಡೆಂಟಿಟಿ. ಒಂದು ಐಡೆಂಟಿಟಿನ ಪ್ರಾಪರ್ ಅಂತ ಕರೆಯಲ್ಲ, ಅದನ್ನು ನಾವು ಟ್ರಿವಿಯಲ್ ಸಬ್ ಗ್ರೂಪ್ ಅಂತ ಕರಿತೀವಿ. ಸೊ ಇಲ್ಲಿ ಇದು S6ನ ಇಲ್ಲ ಸೆಟ್ಟಲ್ಲಿ ಪ್ರಾಪರ್ ಅಂತ ಹೇಳ್ತೀವಿ ನಾವು. ಆ್ಯಕ್ಚುಲಿ ಸೆಟ್ ಬಗ್ಗೆ ಹೇಳ್ಬೇಕಾದ್ರೆ ಪ್ರಾಪರ್, ಗ್ರೂಪಲ್ಲಿ ಇದನ್ನು ಟ್ರಿವಿಯಲ್ಲು, ಇದನ್ನು ನಾನ್ ಟ್ರಿವಿಯಲ್ ಅಂತ ಕರಿತೀವಿ. ಎರಡನ್ನು ಇಂಪ್ರಾಪರ್ ಸಬ್ ಗ್ರೂಪ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಕೆಲವೊಂದು ಬುಕ್ಕಲ್ಲಿ ಹಂಗೆ ಕೊಟ್ಟಿದ್ದಾರೆ. ಐಡೆಂಟಿಟಿ ಮತ್ತು ಗ್ರೂಪ್ ಇಟ್ ಸೆಲ್ಫ್ನ ನಾವು ಇಲ್ಲಿ ಇಂಪ್ರಾಪರ್ ಸಬ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಐಡೆಂಟಿಟಿ ಮತ್ತು ಗ್ರೂಪ್ ಇಟ್ ಸೆಲ್ಫ್ ಅವೆರಡನ್ನ ಬಿಟ್ಟು ಮಿಕ್ಕಿದ ಸಬ್ ಗ್ರೂಪ್ನೆಲ್ಲ ಪ್ರಾಪರ್ ಅಂತ ಹೇಳ್ತೀವಿ. ಅದೇ ಸೆಟ್ಟಲ್ಲಿ ತೊಗೊಂಡ್ರೆ, ಸೆಟ್ ಥಿಯರಿಲಿ ತೊಗೊಂಡ್ರೆ ಆ ಸೆಟ್ ಇಟ್ ಸೆಲ್ಫ್ ಬಿಟ್ಟು ಆ ಸೆಟ್ಟಿಗಿರ್ತಕ್ಕಂಥ ಎಲ್ಲ ಸಬ್ ಗ್ರೂಪ್ಗಳನ್ನ ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ ಸೆಟ್ ಥಿಯರಿಲಿ ತೊಗೊಂಡ್ರೆ. ಬಟ್ ಗ್ರೂಪ್ ಥಿಯರಿಲಿ ಬಂದಾಗ ಇದೊಂದು ರಿಸಲ್ಟ್ನ ನೆನ್ಪಿಟ್ಟಿರಿ. ಒಂದು ವೇಳೆ ಪ್ರಾಪರ್ ಸಬ್ ಗ್ರೂಪ್ ಅಂತ ಕೊಟ್ಟರೆ ಅದು 4 ಅಂತ ಬರುತ್ತೆ. ಕೆಲವೊಂದು ಬುಕ್ಕಲ್ಲಿ ಹಂಗೆ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಬುಕ್ಸಲ್ಲೇ ಇದೆ ಅದು. ಇಲ್ಲಿ ಒಂದು ವಿಡಿಯೋನೇ ಮಾಡಿದ್ದೀನಿ, ಅದನ್ನು ಇವತ್ತು ನೀವು ಇದು ಲಿಮಿಟ್ಲೆಸ್ ಮ್ಯಾಥ್ ವಾಟ್ಸಪ್ ಚಾನಲಲ್ಲಿ ಇದ್ದೀರಾ? ಓಕೆ, ಅದರಲ್ಲಿ ಇದೆ. ಇಲ್ಲ ನಾನು ಇವತ್ತು ಇನ್ನೊಂದು ಸರಿ ಶೇರ್ ಮಾಡ್ತೀನಿ. ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಒಂದು ಅದ್ರ ಎಲ್ಲ ಸಬ್ಜೆಕ್ಟಿಗೆ ಬೆಸ್ಟ್ ಬುಕ್ ಯಾವುದು ಅಂತೇಳಿ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ, ಅದನ್ನು ನೋಡಿ ಗೊತ್ತಾಗುತ್ತೆ. ಹಾಂ, ಎಲ್ಲ ಇರುತ್ತೆ ಅದರಲ್ಲಿ, ಜಾಸ್ತಿನೇ ಇರುತ್ತೆ. ಅಂದರೆ ಬೇಸಿಕ್